ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮಚಂದ್ರನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಮನಸ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಪುಷ್ಯ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ ಮಹಾವಿಷ್ಣುವಿನ ಲಕ್ಷ್ಮೀ ಭುವರಹ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಬೆಳಗಿನ ಜಾವದ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಮತ್ತು ಅಮೃತವೆಂದು ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತವೆಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತವೆಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾ ಇರ್ತಕ್ಕಂಥವರಿದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೊಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಏನೊಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಆ ಸುಸ್ತು ನಿಮ್ಮನ್ನು ಬಾಧಿಸ್ತಕ್ಕಂಥದ್ದು, ಇದೆಲ್ಲ ಮಹಾಮಾರಿ ಸಮಸ್ಯೆಗಳು ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥದ್ದಿದೆ. ಇಂತಹ ಸಕ್ಕರೆ ಕಾಯಿಲೆಯನ್ನು ಯಾವುದೊಂದು ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ನಾವು ದೂರ ಮಾಡ್ಕೊಳ್ಬೇಕು ಅಂದರೆ ತಪ್ಪದೇ ಬಳಸಿ ಮಧುಮೇಹ ನಿವಾರಣ್ ಎನ್. ಚೂರ್ಣದ ರೂಪದಲ್ಲೂ ಕೂಡ ಲಭ್ಯ ಇದೆ, ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ಇದರಲ್ಲೂ ಕೂಡ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ಸಕ್ಕರೆ ಕಾಯಿಲೆಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡು ಬರ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಔಷಧಿ ಅಂದರೆ ಅದು ಮಧುಮೇಹ ನಿವಾರಣ್ ಎನ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ, ಮಹಾವಿಷ್ಣುವಿನ ವಾರ. ಇವತ್ತಿನ ದಿವಸ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ತಾವು ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. 12 ರಾಶಿಗಳಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ವಿಷ್ಣುವಿನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನವನ್ನು ಮಾಡಿ ಇವತ್ತು ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಚೂರು ತುಳಸಿಯನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ನೋಡಿ, ಸಾಕಷ್ಟು ಜನ ತಾವು ಮಾಡ್ತಕ್ಕಂಥ ಒಂದು ಕೆಲಸ ಏನಪ್ಪ ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬರಿಗೈಯಲ್ಲಿ ಯಾವತ್ತೂ ಕೂಡ ಹೋಗಬಾರ್ದು. ಇದು ಒಂದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಚೂರು ಬಿಡಿ ಹೂವಾದ್ರೂ ಕೂಡ ತಾವು ತೆಗೆದುಕೊಂಡು ಹೋಗಲೇಬೇಕು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬರಿಗೈಯಲ್ಲಿ ಹೋಗ್ತಕ್ಕಂಥದ್ದು ಬೇಡ. ಒಂದು ಚೂರು ಬಿಡಿ ಹೂವನ್ನಾದರೂ ಕೂಡ ತೆಗೆದುಕೊಂಡು ಹೋಗಿ, ಇಲ್ಲ ಅಂತಂದರೆ ಶಕ್ತಿ ಅನುಸಾರ ತುಳಸಿಯನ್ನಾದರೂ ಕೂಡ ಭಗವಂತನ ಪಾದದ ಮೇಲಿಟ್ಟು ತಾವು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ತಿಳಿಸ್ಬೇಕು ಅಂದರೆ ಶ್ರೀ ವಿಷ್ಣು ಪರಮಾತ್ಮನಿಗೆ ತುಳಸಿ ಅಂತಂದರೆ ಬಹಳ ಪ್ರೀತಿ. ಹಾಗಾಗಿ ತುಳಸಿಯನ್ನು ಭಗವಂತನ ಪಾದದ ಮೇಲಿಟ್ಟು ತಾವು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಅದರಲ್ಲೂ ಒಂದು ವಿಚಾರ ಏನಪ್ಪ ಅಂತಂದರೆ, ಈ ಬುಧವಾರ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ನಿಮ್ಮ ಆಲೋಚನೆಗಳು ಎಲ್ಲವೂ ಕೂಡ ಮಂಕ ಬಡದಾಗಿರುತ್ತೆ. ಅದರ ತತ್ಸಾರವಾಗಿ ಈ ನಮ್ಮ ವಾತಾವರಣವೂ ಕೂಡ ಹಾಗೇ ಇದೆ. ಬೆಂಗಳೂರಿನ ವಾತಾವರಣ ನಿಜಕ್ಕೂ ಅದ್ಭುತ. ಆದರೆ ಎಲ್ಲೋ ಒಂದು ಕಡೆ ನಾವು ಈ ನಮ್ಮ ಸುತ್ತಮುತ್ತ ಪರಿಸರ ಇದೆಲ್ಲವೂ ಕೂಡ ಕಾಲಕ್ಕೆ ಬದಲಾದಂಗೆ ನಾವು ಕೂಡ ಬದಲಾಗ್ತಾ ಹೋಗಬೇಕು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ತಂಪಿನ ವಾತಾವರಣ ಮನುಷ್ಯನನ್ನು ಮಂಕಾಗಿಸ್ಬಿಡುತ್ತೆ. ಮನುಷ್ಯನ ಆಲೋಚನೆಗಳೆಲ್ಲವೂ ಕೂಡ ಸ್ತಬ್ಧವಾಗೋಗುತ್ತೆ.
ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿಮ್ಗೆ ಆ ಕೆಲಸವನ್ನು ಮಾಡಲಿಕ್ಕೆ ಉತ್ತೇಜನ ಸಿಗೋದಿಲ್ಲ. ಆರಾಮಾಗಿರೋಣಪ್ಪ, ತಂಪಾದ ಗಾಳಿ, ಆರಾಮಾಗಿರೋಣ ಬಿಡಪ್ಪ, ಇವತ್ತೆಲ್ಲ ನಾಳೆ ಮಾಡೋ ಅಂಥದ್ದೇ ಅಲ್ವಾ ಎಂಬತಕ್ಕಂಥ ಒಂದು ಆಲೋಚನೆನಲ್ಲಿ ತಾವು ಕುತ್ಕೊಂಡ್ಬಿಡ್ತೀರ ಹೊರತಾಗಿ, ಅಯ್ಯೋ ಇಲ್ಲಪ್ಪ ನಂದೇ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ ಅಂತ ಹೇಳಿ ತಾವು ಯಾರು ಕೂಡ ಎದ್ದು ಮುಂದೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಯಾವಾಗ ನಿಮ್ಮ ಮನಸ್ಥಿತಿ ಇಂತಹ ಸಮಸ್ಯೆಗಳಿಂದ ಬಾಧಿಸುತ್ತೋ ಆ ಮನಸ್ಸಿಗೆ ತದ್ವಿರುದ್ಧವಾಗಿ ತಾವು ನಡ್ಕೊಳ್ಬೇಕು. ಇಂಥ ಸಮಯದಲ್ಲಿ ಯಾವುದು ಅಸಾಧ್ಯ, ಎಲ್ಲವೂ ಕೂಡ ಸಾಧ್ಯ. ಇವತ್ತಿನ ದಿವಸ ಬರೀ ನಿಮ್ಮ ಆಲೋಚನೆಗಳಾಗಲಿ, ಏನೋ ತಾವು ಮಾಡ್ತಕ್ಕಂಥ ಪ್ರತಿನಿತ್ಯದ ಕೆಲಸಗಳಾಗಲಿ, ಇದೆಲ್ಲವನ್ನೂ ಕೂಡ ಬಿಟ್ಟು ಮತ್ತೊಂದಷ್ಟು ಕೆಲಸಗಳನ್ನು ತಾವು ಎಕ್ಸ್ಟ್ರಾ ಮಾಡಿದ್ರೆ ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ತಮಗಿಂತ ಪರಿಸ್ಥಿತಿ ಎದುರಾಗೋದೇ ಇಲ್ಲ. ಯಾವಾಗಲೂ ಕೂಡ ನಿಮ್ಮ ಮನಸ್ಸು ಒಂದು ವಿಚಾರವಾಗಿ ಮಿಡಿತಾನೆ ಇರುತ್ತೆ, ಏನಪ್ಪ ನಾನು ಸುಮ್ಮನೆ ಕೂತಿದ್ದೀನಿ, ಏನಾದರೂ ಒಂದು ಕೆಲಸ ಮಾಡಲೇಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲೇ ತಾವು ಕೂತ್ಕೊಳ್ಬೇಕೇ ಹೊರತಾಗಿ, ತಾವು ಮುಂದೆ ಬರಬೇಕೇ ಹೊರತಾಗಿ, ಅಯ್ಯೋ ಬಿಡಪ್ಪ ಇವತ್ತೆಲ್ಲ ನಾಳೆ ಮಾಡೋದೇ ಅಲ್ವಾ, ತಲೆ ಕೆಡಿಸ್ಕೊಳ್ಳೋದೇನೋ, ಮಾಡೋಣ ಬಿಡು, ಸಮಯ ಇದೆ, ನನಗೇನು ವಯಸ್ಸು ಜಾಸ್ತಿ ಆಗೋಗಿದೆ, ವಯಸ್ಸು ಚಿಕ್ಕದಲ್ವಾ ಅನ್ನೋ ಒಂದು ಭಾವನೆ ಯಾವಾಗ ಮನುಷ್ಯನಿಗೆ ಬರುತ್ತೋ ಅಲ್ಲಿ ಮನುಷ್ಯ ಮೊದಲನೇ ಸತಿ ಎಡಬಿಡ್ತಾನೆ. ಮನುಷ್ಯ ಎದುರಿರ್ತಕ್ಕಂಥ ಮೊದಲನೇ ಸತಿ ಯಾವಾಗಪ್ಪ ಅಂತಂದರೆ, ಮಾಡೋಣ ಬಿಡು, ಸಮಯ ಇದೆ, ಟೈಮ್ ಇದೆ. ಅದಲ್ಲ, ಪ್ರತಿಯೊಂದು ಕ್ಷಣನೂ ಕೂಡ ಅಮೂಲ್ಯ. ಈ ಕ್ಷಣ ಮಿಸ್ ಮಾಡ್ಕೊಂಬಿಟ್ರೆ ಮುಂದಿನ ಕ್ಷಣ ಅದು ಸಿಕ್ಕೋದೇ ಇಲ್ಲ, ಅಸಾಧ್ಯ. ಏನೋ ನಾವು ಅರ್ಧ ಗಂಟೆ ಮುಂಚೆ ಹಿಂದಕ್ಕೆ ಹೋಗುವಂಥ ಅವಕಾಶ ಭಗವಂತ ಕೊಟ್ಟಿದ್ದಿದ್ರೆ ಇವತ್ತಿನ ದಿವಸ ಪ್ರಪಂಚದಲ್ಲಿ ಎಂತೆಂಥ ವಿಸ್ಮಯಗಳನ್ನು ಮಾಡ್ಬೋದಾಗಿತ್ತು, ನಾವು ಎಂತೆಂಥ ಪರಿಸ್ಥಿತಿಗಳನ್ನು ನಾವು ಬದಲಾಯಿಸ್ಬೋದಾಗಿತ್ತು, ನಾವು ಅಂದುಕೊಂಡಂಗೆ ಬದುಕ್ಬೋದಾಗಿತ್ತು. ಒಂದಿಷ್ಟು ನಿಬಂಧನೆಗಳಿದ್ದಾವೆ. ಆ ನಿಬಂಧನೆಗಳೆಲ್ಲದರ ಜೊತೆ ನಾವು ಜೀವನ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ಒಂದು ರೀತಿ ಸುಖಮಯ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದೇನಪ್ಪ ಅಂತಂದರೆ, ಯಾರಿಗೆಲ್ಲ ಈ ಒಂದು ಮನಸ್ಥಿತಿ ಇದೆ, ಬುಧವಾರ ಅಂತಂದರೆ ಮಂದಗತಿ ಇದು ಸಾಕ್ತಕ್ಕಂಥದ್ದು ಅಂತೇಳಿ ತಲೆಯಿಂದ ತೆಗೆದಾಕಿ ಬುಧವಾರನೇ ಜಾಸ್ತಿ ಕೆಲಸ ಮಾಡೋಣ, ಇವತ್ತಿನ ದಿವಸನೇ ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು ಅಂಥದ್ದೊಂದು ಸಂಕಲ್ಪವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಗುರುಗಳು ನಮ್ಗೆ ಯಾವಾಗಲೂ ಕೂಡ ಹೇಳ್ತಾರೆ, ಏನಪ್ಪ ಯಾವತ್ತೂ ಕೂಡ ಪ್ರಪಂಚ ತಲೆ ಮೇಲೆ ಬಿದ್ದೋಗಿರೋರ ಥರ ಕೂತ್ಕೊಳ್ಬಾರ್ದಂತೆ. ಯಾವುದು ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯನೇ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದರೂ ಮಾಡಬಲ್ಲ. ಇವತ್ತಿನ ದಿವಸ ಎಂತೆಂಥ ಕೆಲಸಗಳಾಗಿದೆ, ಇವತ್ತಿನ ದಿವಸ ಟೆಕ್ನಾಲಜಿ ಹೇಗಿದೆ, ಕೂತು ಜಾಗದಾಗ ಎಲ್ಲ ಸೌಕರ್ಯಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು. ಅಂಥದ್ದೊಂದು ಟೆಕ್ನಾಲಜಿಯನ್ನು ಒಬ್ಬ ಮನುಷ್ಯ ಸಾಧನೆ ಮಾಡ್ಕೊಳ್ಬೋದಾಗಿ, ಅಂತಹದ್ದೊಂದು ವಿಶೇಷವಾಗಿರತಕ್ಕಂಥ ಶಕ್ತಿ, ಆಸ್ತಿನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಬುದ್ಧಿಶಕ್ತಿ, ದೇಹದಲ್ಲಿ ಎಂಥ ಶಕ್ತಿ ಇದೆ, ಎಂತಹದ್ದೊಂದು ಆಸ್ತಿ ಇದೆ, ಕೈಕಾಲುಗಳು ನಮಗೆ ಆಸ್ತಿ ಕೊಟ್ಟಿದ್ದಾನೆ ಭಗವಂತ. ಇದೆಲ್ಲವನ್ನು ಕೂಡ ನಾವು ಸುಭಿಕ್ಷವಾಗಿ ಇಟ್ಕೊಂಡು, ಎಷ್ಟೋ ಜನಕ್ಕೆ ಇದೂ ಇಲ್ವಲ್ಲ, ಎಲ್ಲೋ ಒಂದು ಕಡೆ ಕಿತ್ಕೊಂಡ್ಬಿಟ್ಟಿರ್ತಾನೆ ಭಗವಂತ. ನಮಗೆಲ್ಲವನ್ನೂ ಕೂಡ ಚೆನ್ನಾಗೇ ಕೊಟ್ಟಿದ್ದಾನಲ್ಲ. ಬನ್ನಿ ಮುಂದೆ ಹೋಗೋಣ, ಮುಂದುವರಿಯೋಣ. ಕೂತು ಜಾಗದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಬೇಡ, ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಸ್ವಲ್ಪ ಕಡಿಮೆ ಮಾಡೋಣ, ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನು ಜಾಸ್ತಿ ಮಾಡೋಣ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಹನುಮಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಹನುಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಲ್ವಾ? ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಇವತ್ತಿನ ದಿವಸ ಗುರುಗಳು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇರ್ತೀನಿ. ಅದಕ್ಕೋಸ್ಕರ ಈಗಲೂ ಕೂಡ ಕಾಯ್ತಾ ಇದ್ದೇನೆ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾದ್ರೆ ಪ್ರತಿ ಕ್ಷಣ ಏನೋ ಒಂದು ರೀತಿ ಹೊಸತನ ಇರುತ್ತೆ. ಪ್ರತಿನಿತ್ಯನೂ ಅದೇ ಆದರೆ ಜೊತೆಲೇ ಇರತಕ್ಕಂಥದ್ದೇ, ಪ್ರತಿನಿತ್ಯ ನೆರವೇರಿಸ್ತಕ್ಕಂಥ ಕಾರ್ಯಕ್ರಮನೇ. ಆದರೆ ಪ್ರತಿ ಬಾರಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾದ್ರೆ ಏನೋ ಒಂದು ರೀತಿ ಹೊಸತನ. ಇವತ್ತಿನ ದಿವಸ ಏನೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಗುರುಜಿಯವರು ಎಂಬತಕ್ಕಂಥ ಒಂದು ಕಾತುರತೆ ನಿಮಗೆಲ್ಲರಿಗೂ ಕೂಡ ಇರುತ್ತೆ. ಇವತ್ತೇನು ತಿಳಿಸ್ಕೊಡ್ತಾರೆ ಬನ್ನಿ ತಿಳ್ಕೊಳ್ಳೋಣ. ತಿಳಿಸ್ಕೊಡ್ಬೇಕು ಅಂದರೆ ಕಾರ್ಯಕ್ರಮಕ್ಕೆ ಇನ್ನೀಗ ಸ್ವಾಗತ ಬಿಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ಬಲರಾಮ ರಾಮ ರಘುವಂಶದ ತಿಲಕನಾಗಿ ವಿಶೇಷವಾಗಿರ್ತಕ್ಕಂತಹ ದಶರಥನ ಕುಮಾರನಾಗಿರ್ತಕ್ಕಂಥ ಅಯೋಧ್ಯಾನಗರ ವಾಸಿ ಶ್ರೀ ರಾಮಚಂದ್ರನ ಆರಾಧನಾ ಮಹೋತ್ಸವ ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಾ ಇದೆ.
ಅಯೋಧ್ಯನಲ್ಲಿ ಪ್ರತಿನಿತ್ಯದ ಕಾಯಕ ಅದ್ಧೂರಿತವಾದಂತಹ ದರ್ಶನ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರನ ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಪ್ರತಿನಿತ್ಯ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಕರ್ನಾಟಕದ ಪೇಜಾವರ ಶ್ರೀಗಳು ಪ್ರತಿನಿತ್ಯ ಭಗವಂತನ ಸೇವೆ, ಭಗವಂತನ ಆರಾಧನೆಯನ್ನು ನಿತ್ಯೋತ್ಸವವಾಗಿ ನಡೆಸ್ತಾ ಇದ್ದಾರೆ. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಅದನ್ನು ಆನಂದದಿಂದ ದರ್ಶನ ಮಾಡುತ್ತಿದ್ದಾರೆ. ಸಾಗರೋಪಾದಿಯಲ್ಲಿ ಹರಿದು ಬರ್ತಿರ್ತಕ್ಕಂಥ ಜನಸಾಗರ ಅಯೋಧ್ಯ ಅಲ್ಲಿದೆ. ಆದರೆ ಅಯೋಧ್ಯೆಗೆ ಬರ್ತಕ್ಕಂಥ ಯಾವೊಬ್ಬ ಭಕ್ತರಿಗೂ ಸಮಸ್ಯೆ ಆಗಬಾರ್ದು ಎಂಬತಕ್ಕಂಥ ಚಿಂತನೆಯಿಂದ ಒಂದು ದಿನಕ್ಕೆ ಇಷ್ಟು ಜನಕ್ಕೆ ಮಾತ್ರ ದರ್ಶನ ಅಂತಕ್ಕಂಥದ್ದರ ವ್ಯವಸ್ಥೆಗಳನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲದಿರ ಕರ್ನಾಟಕದಿಂದ ಒಂದಷ್ಟು ಜನ ಅಲ್ಲಿಗೆ ಬಾಣಸಿಗರು ಹೊರಟು ಅಲ್ಲಿ ನಿತ್ಯವೂ ಸಹಿತ ಅನ್ನಪ್ರಸಾದವನ್ನು ಮಾಡಿ ಬರ್ತಕ್ಕಂತಹ ಭಾಗಕ್ಕೆ, ಅಂದರೆ ಯಾವ್ಯಾವ ಭಾಗದಿಂದ ಬಂದರೆ ಆಯಾ ಭಾಗಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಆಹಾರಗಳನ್ನು ಕೊಡ್ತಿರ್ತಕ್ಕಂಥದ್ದು ಸಹಿತ ಒಂದು ಸಂತೋಷವೇ ಸರಿ. ಯಾಕೆಂದರೆ ಆ ಒಂದು ಮಹಾಕ್ಷೇತ್ರಕ್ಕೆ ಬಂದಾಗ ದೇವರ ದರ್ಶನ ಎಷ್ಟು ಮುಖ್ಯನೋ ಅನ್ನಪ್ರಸಾದ ಸಹಿತ ಅಷ್ಟೇ ಮುಖ್ಯವಾಗುತ್ತೆ. ಯಾಕೆಂದರೆ ಹಸಿದು ಬರ್ತಕ್ಕಂಥ ವ್ಯಕ್ತಿಗೆ ಅನ್ನ ಕೊಡಬೇಕು, ಜೊತೆಗೆ ಭಗವಂತನ ಕಣ್ತುಂಬ ನೋಡುವಂತಹ ದರ್ಶನ ಭಾಗ್ಯ ಸಿಗಬೇಕು. ಅದರಲ್ಲೂ ನೂತನವಾಗಿ ನಿರ್ಮಿತವಾಗಿರ್ತಕ್ಕಂಥ ಆ ಬೃಹತ್ ಮಟ್ಟದ ಆಲಯವನ್ನು ನೀವೆಲ್ಲಿಂದ ನೋಡಿದ್ರೂ ಸಹಿತ ಅದರ ಆನಂದ ಇದೆಯಲ್ಲ, ಅದರ ಆನಂದಕ್ಕೆ ಮತ್ತೊಂದು ಸರಿಸಾಟಿಯೇ ಇಲ್ಲ. ಅಂತಹ ಒಂದು ವೈಭವೀಪೂರಿತವಾಗಿರ್ತಕ್ಕಂಥ ದಶರಥನಂದನಾದಂತಹ ಶ್ರೀ ಬಾಲರಾಮನ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯ. ಅದರಲ್ಲೂ ಆ ಬಾಲರಾಮನಲ್ಲಿ ವಿಶೇಷವಾಗಿ ಆ ಕಣ್ಗಳಿದೆಯಲ್ಲ, ಆ ಕಣ್ಣುಗಳನ್ನು ಕೆತ್ತನೆ ಮಾಡಿ ಆ ಕಣ್ಗಳಲ್ಲಿ ನೋಡುವಂತಹ ಒಂದು ಕಲ್ಪನೆ ಇದೆಯಲ್ಲ, ಅಬ್ಬಬ್ಬಾ, ಅದು ಯಾವುದಕ್ಕೂ ಸಹಿತ ಅದನ್ನು ನಾವು ಹೋಲಿಸ್ಲಿಕ್ಕೆ ಆಗುವುದೇ ಇಲ್ಲ. ಅಂತಹ ಅದ್ಭುತವಾದಂಥ ಒಂದು ಪರಿಕಲ್ಪನೆ, ಅದ್ಭುತವಾದಂಥ ಒಂದು ಚಿಂತನೆಯಿಂದ ಶಿಲ್ಪಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ಆದರೂ ಆ ಕೆತ್ತನೆ ಮಾಡಿರ್ತಕ್ಕಂಥ ಕೀರ್ತಿ ಸಹಿತ ಅದು ಕರ್ನಾಟಕಕ್ಕೆ ಸೇರ್ತಕ್ಕಂಥದ್ದು. ಏನಾದರೂ ನೋಡಿ, ಅಲ್ಲಿರ್ತಕ್ಕಂಥ ಬಾಲರಾಮನ ವಿಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಆ ಶಿಲೆ, ಕಲ್ಲು, ಅದೂ ಸಹಿತ ನಮ್ಮ ಕರ್ನಾಟಕದಿಂದ ಕಲ್ಲು ಹೊರಟಿದೆ. ಕರ್ನಾಟಕದಿಂದ ಆ ವಿಗ್ರಹವನ್ನು ಕೆತ್ತನೆ ಮಾಡಲಿಕ್ಕೆ ಶಿಲ್ಪಿ ಹೊರಟಿದ್ದಾರೆ. ಅದಾದ ನಂತರ ಕೆತ್ತನೆ ಮಾಡಿ ನಿತ್ಯೋತ್ಸವವಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆ ಪ್ರಾಣ ಪ್ರತಿಷ್ಠಾಪನೆ ನಿತ್ಯೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಪೇಜಾವರ ಶ್ರೀಗಳು ನಡೆಸ್ತಾ ಇದ್ದಾರೆ. ಎರಡ ಕರ್ನಾಟಕಕ್ಕೂ ಅಯೋಧ್ಯ ರಾಮನಿಗೂ ಒಂದು ವಿಶೇಷವಾದಂತಹ ಬಾಂಧವ್ಯ, ಒಂದು ಸಂಬಂಧ ಇದೆ. ಬಹುಶಃ ಯಾವ ರಾಜ್ಯಕ್ಕೂ ಸಿಗದಂತಹ ಹೆಚ್ಚಿನ ಆದ್ಯತೆ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿದೆ ಅಂದರೆ ಅದೊಂದು ಸಂತೋಷವೇ ಸರಿ. ಇನ್ನಿದೆಲ್ಲ ಒಂದಾದರೆ ಅಂದರೆ ದೇಹದ ರೋಮದಲ್ಲೂ ಸಹಿತ ರಾಮನಾಮವನ್ನು ಅಡಗಿಸಿಟ್ಟುಕೊಂಡು ಪ್ರತಿನಿತ್ಯದ ಉಸಿರಿನ ಕಣಕಣದಲ್ಲೂ ಸಹಿತ ಇವತ್ತಿಗೂ ಚಿರಂಜೀವಿಯಾಗಿ ರಾಮನ ವಿಶೇಷವಾಗಿರ್ತಕ್ಕಂಥ ಬಂಟನಾಗಿ ರಾಮನ ಒಂದು ಆ ಪ್ರತಿ ಮಾರ್ಗವನ್ನು ಅನುಸರಿಸ್ತಾ ರಾಮನಾಮವನ್ನು ನಿರಂತರ ಪಠನೆ ಮಾಡ್ತಿರ್ತಕ್ಕಂಥ ಹನುಮ ಸಹಿತ ಕರ್ನಾಟಕದಲ್ಲೇ ಹುಟ್ಟಿರ್ತಕ್ಕಂಥ ಹನುಮ ಅಯೋಧ್ಯೆಗೆ ಹೊರಟಂಥ ಶ್ರೀರಾಮಚಂದ್ರನ ಪಾದಸೇವೆಗಾಗಿ. ಹಾಗೆ ಎರಡ ಕರ್ನಾಟಕಕ್ಕೂ ಅಯೋಧ್ಯೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸಾಕಷ್ಟು ಜನ ಪ್ರತಿ ಬಾರಿ ಹೊರಡುವಂತಹ ರೈಲು ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಏನು ಪ್ರಯಾಣದ ಒಂದು ಮಾರ್ಗಗಳಿದೆ, ಎಲ್ಲ ಕಡೆ ನೋಡಿದ್ರೆ ಅಯೋಧ್ಯೆಗೆ ಸಾಕಷ್ಟು ಜನ ಹೊರಡುತ್ತಿರ್ತಕ್ಕಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾನೆ ಇದ್ದೀವಿ. ಹಾಗಾಗಿ ಅಯೋಧ್ಯಾನಗರವಾಸಿ ಈ ಕಲಿಯುಗದಲ್ಲಿ ನೀವೆಲ್ಲರೂ ಸಹಿತ ಸಾಕ್ಷಿಯಾಗಿ ಸುಮಾರು 500 ವರ್ಷಗಳ ಇತಿಹಾಸ, ಎಷ್ಟೋ ಜನಗಳ ಪ್ರಾಣ ಬಲಿದಾನ, ಇದೆಲ್ಲ ಆದ ನಂತರ ಸಿಕ್ಕಂಥ ಒಂದು ಸೌಭಾಗ್ಯ, ಒಂದು ಅದೃಷ್ಟವೇ ಸರಿ. ಅದೃಷ್ಟ ಎಂಬತಕ್ಕಂಥದ್ದು ಹಲವಾರು ರೀತಿ ಇರುತ್ತೆ. ನಾವೊಂದು ಪೂಜಾ ಅನುಷ್ಠಾನ ಮಾಡಿದ್ರೆ, ಒಂದು ದೇವತಾರಾಧನೆ ಮಾಡಿದ್ರೆ, ಆ ದೇವರ ಸಾನ್ನಿಧ್ಯ, ಅಲಂಕಾರ, ಪೂಜೆ ಪುನಸ್ಕಾರ ಎಲ್ಲ ಆದಮೇಲೆ ಭಗವಂತನ ಕೇಳೋದು ವಿಧಿ ಹೇಗಿರುತ್ತಪ್ಪ ಅಂದರೆ, ಭಗವಂತ ನನ್ನ ಕಷ್ಟಗಳನ್ನು ದೂರ ಮಾಡು, ನನಗಿರುವ ಸಮಸ್ಯೆಯನ್ನು ದೂರ ಮಾಡು, ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸು, ನಾನು ಮಾಡುವ ಕೆಲಸ ಮತ್ತೊಬ್ಬರು ನೋಡುವಂಥ ರೀತಿ ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ನನ್ನ ತೆಗೆದುಕೊಂಡು ಹೋಗು ಅಂತ. ಆದರೆ ನಾ ಹೇಳೋದು ಒಂದೇ ಮಾತು, ನೀವು ಯಾವುದನ್ನು ಏನು ಕೇಳಬೇಕಾದ್ದಿಲ್ಲ. ನಿಮ್ಮ ಅಪೇಕ್ಷೆ ಹೇಗಿರಬೇಕು? ಭಗವಂತ ಸದಾಕಾಲ ಕೆಲಸವನ್ನು ಮಾಡಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದು ಧರ್ಮ ಮಾರ್ಗದಲ್ಲಿ ಹೊರಡುವಂಥ ಒಂದು ಚೈತನ್ಯ, ಆ ಶಕ್ತಿಯನ್ನು ನನಗೆ ದಯಪಾಲಿಸಪ್ಪ ಅಂತ ಕೇಳಬೇಕು. ಇದಿಷ್ಟು ಕೇಳಿದ್ರೆ ಎಲ್ಲವೂ ತಾನು ಬಂದೇ ಬಿಡುತ್ತೆ. ನಾವು ಭೂಮಿಗೆ ಬೀಜವನ್ನು ಚೆಲ್ಲಿದ್ರೆ ಆ ಬೀಜದಿಂದ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು, ಬೇಕು ಬೇಡ, ಗಟ್ಟಿ ಭೂಮಿ ಅಥವಾ ಗಟ್ಟಿ ಬೀಜಗಳು, ಅದರಿಂದ ಬರುವಂಥ ಬೆಳೆ ಅತ್ಯುತ್ತಮವಾಗಿರುತ್ತೆ. ಹಾಗೆ ಒಂದೇ ಹಿಡಿ ಬೀಜ, ಆ ಒಂದು ಹಿಡಿ ಬೀಜವನ್ನು ಭೂಮಿ ಮೇಲೆ ಚೆಲ್ಲಿದ್ರೆ ಒಳ್ಳೆಯ ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು, ಒಳ್ಳೆಯ ಬೆಳೆ ಬಂದೇ ಬರುತ್ತೆ. ಅದಕ್ಕೆ ಬೆಳೆ ಬರೋದಕ್ಕೂ ಮುನ್ನ ನನಗೆ ಇಷ್ಟೇ ಬೇಕು, ಇಷ್ಟೇ ಮೂಟೆ ಪಲ್ಲ, ಇಷ್ಟು ಅಕ್ಕಿ ಬೇಕು, ಇಷ್ಟು ಭತ್ತ ಬೇಕು ಅಂತ ನಾವು ಚಿಂತನೆ ಮಾಡಬಾರ್ದು. ನೀವು ಹಾಕುವ ಬೀಜ ಚೆನ್ನಾಗಿರಬೇಕು, ಮಾಡುವ ಕೆಲಸ ಕರೆಕ್ಟಾಗಿರಬೇಕು, ಸರಿಯಾದ ಸಮಯಕ್ಕೆ ಸರಿಯಾಗಿ ಹದವಾಗಿ ನೀರನ್ನು ಉಣಬಡಿಸಬೇಕು. ಅಂದರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ಒಂದು ಚಿಂತನೆ ಇರಬೇಕು. ಹೀಗಿದ್ದರೆ ಮಾತ್ರ ಎಲ್ಲವೂ ಒಳ್ಳೆಯ ಪರಿಕಲ್ಪನೆ. ಏನೇ ಆದರೂ
ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇದಂ ವಿಷ್ಣುರ್ವಿಚಕ್ರಮೇ ತ್ರಯಧಾ ನಿಧೇ ಪದಂ ಸಮೂಢಪಶ್ಯಮಾಗುಂ ಸುರೇ ವಿಷ್ಣೋ ಲಲಾಟಮಸಿ ವಿಷ್ಣೋರ್ ಶ್ರೇಷ್ಠಮಸಿ ವಿಷ್ಣು ಇದಂ ಮಹಾವಿಷ್ಣವೇ ನಮಃ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಶುಭ ದಿನ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಏನು ಫಲಾಫಲಗಳು ಹೇಳುತ್ತೆ, ಆ ಪಂಚಾಂಗ ಶಾಸ್ತ್ರವನ್ನು ಪಂಚಾಂಗ ಶ್ರವಣ ಆದ ನಂತರ ಹಿಂದಲೇ ರಾಶಿಫಲದ ಕಡೆ ಗಮನ ಕೊಡೋಣ. ಯಾಕೆಂದರೆ ರಾಶಿಫಲವನ್ನು ಬೇಗ ತಗೊಳ್ತೀವಿ ಅಂತ ಈಗಾಗಲೇ ಸಾಕಷ್ಟು ದಿನಗಳಿಂದ ಹೇಳಿದ್ದೀವಿ. ಅದೇ ಪ್ರಕಾರ ನಡೀತಾ ಇದೆ. ಅದೇ ಪ್ರಕಾರ ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಉದ್ಯೋಗಕ್ಕೆ ಹೊರಡೋಕ್ಕೂ ಮುನ್ನ ರಾಶಿಫಲವನ್ನು ಕೇಳಿಕೊಂಡು ಅದರಲ್ಲಿ ಏನಾದರೂ ಸಣ್ಣಪಟ್ಟ ಪರಿಹಾರಗಳಿದ್ದರೆ ಮಾಡಿಕೊಂಡು ಸಾಕಷ್ಟು ಜನ ಸಂತೋಷದಿಂದ ಇದ್ದೀರಿ ಎಂಬತಕ್ಕಂಥ ಚಿಂತನೆ ಈ ಕಳೆದ ಒಂದೆರಡು ದಿನಗಳಿಂದ ನಾನು ಎಲ್ಲೇ ಆಚೆಯನ್ನು ಓಡಾಡುವಾಗಲೂ ಸಿಕ್ಕುವಂಥ ಪ್ರತಿಯೊಬ್ಬರು ಹೇಳುವಂಥ ಮಾತು, ರಾಶಿಫಲ ಬೇಗ ಬರ್ತಿದೆ, ನಮಗೆ ಬಹಳ ಸಂತೋಷ ಇದೆ. ಆ ಚಿಂತನೆ, ಆ ಒಂದು ಮಾತಿದೆಯಲ್ಲ, ಅದು ನನಗೆ ಬಹಳ ಆನಂದ ತಂದಿದೆ. ಹಾಗಾಗಿ ಇವತ್ತು ಸಹಿತ ಆದಷ್ಟು ಬೇಗ ಪಂಚಾಂಗ ಶಾಸ್ತ್ರಕ್ಕೆ ಶುರು ಮಾಡೋಣ. ಇನ್ನು ಈಗ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಪಂಚಾಂಗ ಶ್ರವಣಕ್ಕೆ ಬೇಕಾದ ಸಿದ್ಧತೆಗಳು. ಯಾಕೆಂದರೆ ಆದಷ್ಟು ಬೇಗ ರಾಶಿಫಲವನ್ನು ತೆಗೆದುಕೊಂಡು ನೇರವಾಗಿ ಮಾತಾಡ್ತಕ್ಕಂಥವರ ಕರೆಗೆ ಹೋಗೊಟ್ಟು ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸೋದಾದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರತಿನಿತ್ಯ ಪಣತೊಟ್ಟು ನಿಂತಿರುತ್ತೆ. ಅದಕ್ಕೋಸ್ಕರನೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆ ನೇರ ಪ್ರಸಾರದಲ್ಲಿ ನಿತ್ಯವೂ ನಿತ್ಯೋತ್ಸವವಾಗಿ ನಡೀತಾ ಇದೆ. ಶ್ರೀರಾಮ, ಕೋದಂಡರಾಮ, ಜಾನಕಿರಾಮ, ಪಟ್ಟಾಭಿರಾಮ, ಶ್ರೀರಾಮ, ರಘುರಾಮ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ 31/1/2024. ಈ ಜನವರಿ ತಿಂಗಳ ಕಡೆಯ ದಿನ. ಎಷ್ಟು ಬೇಗ ಜನವರಿ ಬಂದಾಯಿತು, ಜನವರಿ ಮುಗಿದಾಯಿತು. 2024ರ ಒಂದು ತಿಂಗಳು ಮುಗಿದು ಹೋಯಿತು. ದಿನ ಕಳೀತಕ್ಕಂಥದ್ದು ಸಾಧ್ಯವಾದಷ್ಟು ಅದು ಹೇಗೆ ಹೋಗ್ತಿದೆ ಅಂದರೆ ಭಾಳ ವೇಗವಾಗಿದೆ. ಒಂದಷ್ಟು ಜನ ಹೇಳ್ತಾರೆ ದಿನ ಕಳೆಯೋದೇ ಕಷ್ಟನಪ್ಪ ಅಂದರೆ ಅದು ಸೋಂಬೇರಿ ಬದುಕು, ಸೋಂಬೇರಿಗಳಾಡೋತಕ್ಕಂಥ ಮಾತು. ಕೆಲವರು ಹೇಳ್ತಾರೆ ಉದ್ಯೋಗನೇ ಸಿಗೋದಿಲ್ಲ. ಎಲ್ಲಿ ಸಿಗಬೇಕು ಉದ್ಯೋಗ? ದೇಹದಲ್ಲಿ ತೋಳುಬಲದಲ್ಲಿ ಶಕ್ತಿ ಇದೆ ತಾನೆ, ಏನೋ ಒಂದು ಕೆಲಸ ಮಾಡಿ. ಅಯ್ಯೋ, ನಾನು ಓದಿರೋ ಓದಿಗೆ ನನಗೆ ವಿದ್ಯೆ, ನನ್ನ ಕೆಲಸನೇ ಸಿಗ್ತಿಲ್ಲ. ಯಾಕೆ ಓದಿದ್ರೆ ಅಷ್ಟೊಂದು ಓದನ್ನು? ನೀವು ಓದಿರ್ತಕ್ಕಂಥ ಓದಿಗೆ ಸಿಗಬೇಕು ಕೆಲಸ ಅಂತಲ್ಲ. ನಿಮ್ಮ ಜನ್ಮದಾತರನ್ನ, ತಂದೆ ತಾಯಿನ ಸಾಕಬೇಕು ಅಂತಕ್ಕಂಥ ಮನಸ್ಸು ನಿಮಗಿದ್ರೆ ಇನ್ನೊಬ್ಬರ ಮನೆ ಬಚ್ಚಲ್ ಬಾಚಾದರೂ ಸಹಿತ ಅಪ್ಪ ಅಮ್ಮನ ಸಾಕೋದಕ್ಕೆ ಯೋಚನೆ ಮಾಡಿ. ವಿದ್ಯೆ ಎಂಬತಕ್ಕಂಥ ಒಂದು ಅಪಾರವಾದಂತಹ ಒಂದು ಶಕ್ತಿ, ಜ್ಞಾನ ನಿಮ್ಮಲ್ಲಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆ ವಿದ್ವತ್ತಿದೆ ಅಂತಕ್ಕಂಥದ್ರ ಅಹಮ್ಮನ್ನು ಬಿಟ್ಟು ಯಾವುದೇ ಕೆಲಸ ಆದರೂ ಸಹಿತ ನಾನು ಮಾಡ್ತೀನಿ, ಮಾಡಿ ನನ್ನ ತಂದೆ ತಾಯಿನ ಜವಾಬ್ದಾರಿ ವಹಿಸ್ಕೊಳ್ತೀನಿ, ನನ್ನ ಇಡೀ ಕುಟುಂಬದ ನಿರ್ವಹಣೆ ನಾನು ಮಾಡ್ತೀನಿ, ಅದರ ಜವಾಬ್ದಾರಿ ನನಗಿರಲಿ ಅಂತಕ್ಕಂಥ ಒಳ್ಳೆ ಮನಸ್ಸಿದ್ರೆ ಹೆಣ್ಣಾಗಲಿ ಗಂಡಾಗಲಿ ಖಂಡಿತ ನಿಮ್ಗೆ ಉದ್ಯೋಗ ಸಿಗುತ್ತೆ. ನಾವು ಸ್ಟಾರ್ಟಿಂಗೇ ನಮಗೊಂದು ಲಕ್ಷಾಂತರ ರೂಪಾಯಿ ಸಂಬಳ ಬೇಡ. ಯೋಗ್ಯತಾನುಸಾರ ಭಗವಂತ ನಿಮ್ಮ ಮೋಸ ಇಲ್ಲದ ಹಾಗೆ ನಿಮ್ಮ ಕಂತೆಗೆ ತಕ್ಕ ಬಂತೆ ಅಂತ ನಿಮ್ಮ ಹಣೆಯಲ್ಲಿ ಎಷ್ಟಿದೆಯೋ, ನಿಮ್ಮ ಬುದ್ಧಿಯಲ್ಲಿ ಎಷ್ಟಿದೆಯೋ, ನಿಮ್ಮ ಜ್ಞಾನ ಎಷ್ಟಿದೆಯೋ ಅಷ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಸಂಬಳ ಸಿಕ್ಕೇ ಸಿಗುತ್ತೆ. ಆದರೆ ಉದ್ಯೋಗ ಮಾಡಬೇಕು ಎಂಬತಕ್ಕಂಥ ಹಠ ಛಲ ನಿಮ್ಮಲ್ಲಿರಬೇಕು. ಇರಲಿ. ಕೃಷ್ಣಪಕ್ಷ 31/1/2024 ಬುಧವಾರ, ಪಂಚಮಿ, ಹಸ್ತ ನಕ್ಷತ್ರ. ತುಂಬ ವಿಶೇಷವಾದ ದಿನ, ಅದೃಷ್ಟದ ದಿನ. ವಿಶೇಷವಾಗಿ ಇವತ್ತು ನೀವು ಮಾಡುವ ಸಂಕಲ್ಪ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಒಂದು ಕಡೆ ಬುಧವಾರ ಮಹಾವಿಷ್ಣು, ಎರಡನೇದು ಪಂಚಮಿ, ಮೂರನೇದು ನಕ್ಷತ್ರ, ಅದರಲ್ಲೂ ಯೋಗ ಫಲ ಎಲ್ಲವೂ ವಿಶೇಷವಾಗಿದೆ. ಇಲ್ಲಿ ಒಂದೇ ಮೈನಸ್ ಏನಪ್ಪ ಅಂದರೆ ಕೃಷ್ಣ ಪಕ್ಷ ಎಂಬತಕ್ಕಂಥದ್ದು. ಆದರೂ ಪಂಚಮಿ ತಿಥಿ ಆದ್ದರಿಂದ ಅಲ್ಲೂ ದೋಷ ಇಲ್ಲ. ಧೈರ್ಯವಾಗಿ ಮುಂದುವರಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಎಂದಿನಂತೆ ಗುರುಗಳು ತಿಳಿಸಿದ ಹಾಗೆ ರಾಶಿ ಫಲಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ ಇದೀಗ. ಗುರುಗಳೇ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಖಂಡಿತ ರಾಶಿಫಲ ಬೇಗ ಶುರುವಾಗಬೇಕು. ಹೌದು ಗುರುಗಳೇ. ಆದಷ್ಟು ಹೆಚ್ಚು ಫೋನ್ ಕರೆಗೆ ನಾವು ಹೊತ್ತು ಕೊಡಬೇಕು. ಹೌದು. ಸಮಸ್ಯೆ ಕಷ್ಟ ಅಂದಾಗ ಆ ಕಷ್ಟಕ್ಕೊಂದು ಪರಿಹಾರವನ್ನು ಹುಡುಕುವಂಥ ಕಾಯಕ ನಿತ್ಯೋತ್ಸವವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸಬೇಕು. ಹೌದು. ಅದನ್ನೇ ತಾವು ಸಾಧ್ಯವಾದಷ್ಟು ಭಾನುವಾರದ ಕಾರ್ಯಕ್ರಮದಲ್ಲೂ ಮಾಡಬೇಕು. ಇನ್ನು ಮುಂದೆ ಭಾನುವಾರ ದಿನಗಳಲ್ಲಿ ಒಂದಷ್ಟು ಜನ ಫೋನಲ್ಲಿ ಮಾತಾಡ್ತಕ್ಕಂಥವರಿಗೆ ಅವರ ಕಷ್ಟಕ್ಕೆ ಸ್ಪಂದಿಸುವಂತಹ ಗುಣ ನಿಮ್ಮದಾಗಬೇಕು. ಇನ್ನು ಬರ್ತಕ್ಕಂತಹ ಅಂದರೆ ಯಾರು ಶನಿವಾರ ಇರ್ತಕ್ಕಂಥದ್ದು ಆಚಿನ ಕಾರ್ಯಕ್ರಮಗಳು ಟೆಲಿಕಾಸ್ಟ್ ಆಗ್ತಿರತ್ತೆ. ನಾವು ಹೊರಗಡೆ ನಾವು ಎಲ್ಲಿ ಕಾರ್ಯಕ್ರಮಕ್ಕೆ ಬಂದರೂ ಅಲ್ಲೊಂದು ಚಿತ್ರೀಕರಣ ಏನಾಗಿರುತ್ತೋ ಅದು ಶನಿವಾರ ನೋಡ್ಬೋದು. ಭಾನುವಾರದ ಸಂಚಿಕೆಯಲ್ಲಿ ಏನು ತಾವು ರಾಶಿಫಲವನ್ನು ನೋಡ್ತಿದ್ದೀರಿ, ರಾಶಿಫಲದ ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ನೀವು ಸೂಕ್ತವಾದಂಥ ರೀತಿ ಭಾನುವಾರದ ಕಾರ್ಯಕ್ರಮ ಪ್ರತ್ಯೇಕವಾಗಿ ಒಂದು ಕಾಗದವನ್ನು ಬರೆದು ಅದರ ಮೇಲೆ ಭಾನುವಾರದ ಕಾರ್ಯಕ್ರಮಕ್ಕೆ ಅಂತಲೇ ನೀವು ಬರೆದ್ರೆ ಅದರೊಳಗೆ ನಿಮ್ಮ ನಂಬರ್ ಇದ್ದರೆ ನಿಮ್ಮ ಸಮಸ್ಯೆಗೆ ಕರೆ ಮಾಡಿ ನಿಮ್ಮೊಂದಿಗೆ ಮಾತಾಡುವಂತಹ ಒಂದು ಕೆಲಸ ಇನ್ನು ಮುಂದೆ ಬರ್ತಕ್ಕಂತಹ ಮಹರ್ಷಿವಾಣಿ ಕಾರ್ಯಕ್ರಮದ ಭಾನುವಾರದ ಸಂಚಿಕೆಯಲ್ಲೂ ಸಹಿತ ನಡೆಸಬೇಕು. ಯಾಕೆಂದರೆ ಈ ನಮ್ಮ ಕಾರ್ಯಕ್ರಮದಿಂದ ಎಷ್ಟೋ ಜನದ ಮನೆಗಳಲ್ಲಿ ದೀಪವನ್ನು ಹಚ್ಚಿದ್ದಾರೆ, ಬೆಳಕನ್ನು ಕಾಣುತ್ತಿದ್ದಾರೆ.
ಅದು ಇನ್ನೂ ಹೆಚ್ಚು ನಡಿಬೇಕು, ಅದು ಹಾಗೆ ಮುಂದುವರಿಬೇಕು. ಭಾನುವಾರ ಶನಿವಾರ ಹಿಂದಿರಲಿಲ್ಲ, ಆದರೆ ಇನ್ನು ಮುಂದಕ್ಕೆ ಅದು ನಡಿಬೇಕು. ಹಾಗೆ ಶನಿವಾರ ಭಾನುವಾರ ಬಂದರೆ ಭಾನುವಾರದ ಕಾರ್ಯಕ್ರಮಗಳಲ್ಲೂ ರಾಶಿಫಲ ಇರಲಿಲ್ಲ. ಈಗ ನೀವು ಶುರು ಮಾಡಿರೋದು ನಮಗೆ ಬಹಳ ಸಂತೋಷ. ಯಾಕೆಂದರೆ ಪ್ರತಿನಿತ್ಯದ ರಾಶಿಫಲ ತಿಳ್ಕೊಂಡು ಅದರಲ್ಲಿರ್ತಕ್ಕಂತಹ ಲಾಭ ನಷ್ಟಗಳನ್ನು, ಬೇಕು ಬೇಡಗಳನ್ನು ಸರಿಯಾದ ಚಿಂತನೆಯನ್ನು ಮಾಡಿ ಒಂದಿಷ್ಟು ಪರಿಹಾರ ಮಾರ್ಗವನ್ನು ಕಂಡು ಒಂದು ಸುಂದರವಾದ ಬದುಕು ಕಟ್ಟಿಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದು ಆ ಕ್ಷಣದ ಒಂದು ನೆಮ್ಮದಿ ಅದು. ಅದಕ್ಕೋಸ್ಕರ ಅದನ್ನೆಲ್ಲರೂ ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ವಸುದೈವ ಸುದಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಮುಂದೆ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀ ಕೃಷ್ಣ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಇವತ್ತು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಭಾಳ ಉತ್ತಮ. ಯಾಕೆಂದರೆ ಮೇಷರಾಶಿಯವರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಪರಿಪೂರ್ಣವಾದಂಥ ಕೆಲಸಗಳು ಇವತ್ತು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಆದರೂ ಪ್ರಯತ್ನ ಜೊತೆಗೆ, ನಿಮ್ಮ ಪ್ರಯತ್ನದ ಜೊತೆಗೆ ದೈವಬಲ ಬೇಕು. ದೈವಬಲ ನಮಗಿದ್ದರೂ ಕೆಲವೊಮ್ಮೆ ನಮ್ಮ ಮಾಡುವಂತಹ ಪ್ರಯತ್ನದಲ್ಲಿ ನಾವು ವಿಫಲರಾಗಿಬಿಟ್ರೆ ಅಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗೆ ಮೇಷರಾಶಿಯವರು ಕೈಕಟ್ಟಿ ಕೂರ್ದಿರ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಯಾವುದಾದ್ರೂ ಕೆಲಸಗಳನ್ನು ಮಾಡಬೇಕು, ಇದರಲ್ಲೊಂದಿಷ್ಟು ಬೆಳಕನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲ ನಿಮಗಿದ್ದರೆ, ಆ ಛಲ ನಿಮಗಿದ್ದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಒಂದಷ್ಟು ದೋಷಗಳನ್ನು ದೂರ ಮಾಡ್ಕೊಂಡು ಒಂದಷ್ಟು ಬೆಳಕು ಕಾಣಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ಚಿಟಿಗೆಯಷ್ಟು ಅಕ್ಕಿ, ಒಂದು ಚಿಟಿಗೆಯಷ್ಟು ಲವಣ ಅಂದರೆ ಉಪ್ಪು, ಎರಡನ್ನೂ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದು ಕಡೆ ಆರೋಗ್ಯ ವೃದ್ಧಿ ಆಗುತ್ತೆ, ಒಂದು ಕಡೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಹೆಣ್ಣು ಮಕ್ಕಳಿಗೆ ಇವತ್ತಿನ ದಿವಸ ಗರ್ಭಕ್ಕೆ ಸಂಬಂಧಪಟ್ಟದ್ದಾಗಲಿ, ಅಥವಾ ನಿಮ್ಮ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟದ್ದಾಗಲಿ, ಅಥವಾ ನಿಮ್ಮ ಮೀನು ಮಾಂಸಖಂಡಗಳಿಗೆ ಸಂಬಂಧಪಟ್ಟದ್ದಾಗಲಿ ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಇವತ್ತು ಕಂಡುಬರುತ್ತೆ. ಸಾಧ್ಯವಾದಷ್ಟು ಮೇಷರಾಶಿಯವರು ಒಂದಷ್ಟು ಎಚ್ಚರಿಕೆಯ ನಡೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ಜೊತೆಗೆ ಮಾಡುವಂಥ ಕೆಲಸ, ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸ್ಥಾನಮಾನ, ತಾವು ನಿಮ್ಮ ಶ್ರಮಕ್ಕೆ ತಕ್ಕ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಇವತ್ತು ಬಹಳ ಒಳ್ಳೆಯ ಯೋಗ ಇದೆ. ಅದರಲ್ಲೂ ಸರಿಸುಮಾರು 11:20 4:15 11:20 4:15 ಬಹಳ ಅದ್ಭುತವಾದಂಥ ಕಾಲ, ಹೆಚ್ಚು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ಇದೇ ಸಮಯದಲ್ಲಿ ತಾಳ್ಮೆ ಬೇಕು, ಸಮಾಧಾನ ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವರು ಚಿಕ್ಕವರು ಎಂಬತಕ್ಕಂತಹ ಆ ಗೌರವವಾಗಿ ಮಾತಾಡ್ತಕ್ಕಂಥದ್ದು, ಯಾರಲ್ಲಾದರೂ ಭಗವಂತನಿದ್ದಾನೆ ಎಂಬತಕ್ಕಂತಹ ಆ ನಂಬಿಕೆ ಅದನ್ನು ನೀವು ತಂದುಕೊಳ್ಬೇಕು. ಮನುಷ್ಯ ತನಗೆ ಕೊಟ್ಟಂಥ ಸೌಭಾಗ್ಯವನ್ನು ನಾನೇ ಮೇಲು ಅಂತ ಅಂದ್ಕೊಳ್ಳೋದು, ಅಥವಾ ಅಹಂ ಬ್ರಹ್ಮಾಸ್ಮಿ ಅಂದ್ಕೊಳ್ಳೋದು, ನನ್ನಿಂದಲೇ ಸಾಧ್ಯ, ನನ್ನಿಂದ ಮಾತ್ರ ಸಾಧ್ಯ ಅಂದ್ಕೊಂಡ್ರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತೆ. ಏನೇ ಆದರೂ ಮರಕ್ಕಿನ ಮರ ದೊಡ್ಡದು ಎಂಬತಕ್ಕಂಥ ಚಿಂತನೆ ನಿಮಗಿದ್ದರೆ ವೃಷಭರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭರಾಶಿ ವೃಷಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಅದರಲ್ಲೂ ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಒಂದು ಗೋಮಾತೆಯ ಪ್ರಾರ್ಥನೆ ಮಾಡ್ತಾ ಗೋ ಸಂರಕ್ಷಣೆ ಬಗ್ಗೆ, ಅಥವಾ ಗೋವಿನ ಒಂದು ಸಾಕುವ ಬಗ್ಗೆ, ಅಥವಾ ಗೋವಿಗೆ ಸಂಬಂಧಪಡ್ತಕ್ಕಂಥ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರು ಸಾಕಷ್ಟು ಒಳ್ಳೆ ಫಲವನ್ನು ವೃಷಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಶುಕ್ರನ ವರ್ಚಸ್ಸು ತೇಜಸ್ಸಿನಿಂದ ನಿಮ್ಮ ಮುಖದ ವರ್ಚಸ್ಸು ಮತ್ತಷ್ಟು ಅಭಿವೃದ್ಧಿನೂ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಪ್ರಯಾಣವನ್ನು ಮಾಡುವಾಗ, ದೂರಭಾರ ಹೊರಡುವಾಗ, ಏನಾದರೂ ಒಂದು ಹೊಸ ಚಿಂತನೆಯನ್ನು ಮಾಡುವಾಗ, ಅಥವಾ ಯಾವುದಾದ್ರೂ ದೊಡ್ಡ ಜವಾಬ್ದಾರಿಗೆ ಕೆಲಸಕ್ಕೆ ಕೈ ಹಾಕುವಾಗ ನಿಂದಕರು ಸಾಕಷ್ಟು ಜನ. ನಿಂದಕರು ಹೆಜ್ಜೆ ಹೆಜ್ಜೆಗೂ ಕಾಣಿಸುವಂಥ ಪರಿಸ್ಥಿತಿ ಇವತ್ತಿರುತ್ತೆ. ನೀವು ಮಾಡುವ ಪ್ರತಿಯೊಂದು ಕಾಯಕಕ್ಕೂ ಏನಾದರೂ ಒಂದು ಮಾತಾಡಿ ನಿಮ್ಮ ಮನಸ್ಸನ್ನು ನೋಯಿಸುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಭಾಳ ಜೋಪಾನವಾಗಿದ್ದು ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ರೆ ಅದರಿಂದ ಸಾಕಷ್ಟು ಒಳ್ಳೆ ಫಲ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವೊಮ್ಮೆ ಮೌನವೇ ಸಾಕಷ್ಟು ಕೆಲಸ ಮಾಡುತ್ತೆ. ಆದರೆ ಆಡೋದಂಥ ಮಾತು ಒಂದು ವ್ಯತ್ಯಾಸ ಆದರೂ ಅದರಿಂದ ಸಮಸ್ಯೆ ಆಗುತ್ತೆ. ಅದಕ್ಕೆ ಹಿರಿಯರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ಆಡಿದ್ರೆ ಹೋಯ್ತು ಮುತ್ತು, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತ. ಒಂದು ಸತಿ ಮುತ್ತು ಹೊಡೆದೋಗ್ಬಿಟ್ರೆ ಅದು ಪುನಃ ಸರಿಪಡಿಸೋಕ್ಕಾಗಲ್ಲ. ಇದೊಂದು ಕನ್ನಡಿ ಥರ. ಹಾಗೆ ಆಡೋ ಮಾತು ಜಾರಿಸ್ಬಿಟ್ರೆ ಆ ಮಾತಿನಿಂದ ಪುನಃ ದೊಡ್ಡ ಸಮಸ್ಯೆನೇ ಎದುರಾಗ್ಬಿಡುತ್ತೆ. ಅದರಿಂದ ಇವತ್ತು ಮೌನಕ್ಕೆ ಜಾರತಕ್ಕಂಥದ್ದು ಬಹಳ ಉತ್ತಮ, ಅದರಲ್ಲೂ ಹೆಣ್ಣು ಮಕ್ಕಳು. ಇನ್ನು ಗಂಡು ಮಕ್ಕಳಿಗಂತೂ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವು ಏನು ಶ್ರಮಿಸ್ತಿರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಅದಕ್ಕಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಓಂ ನಮೋ ನಾರಾಯಣಾಯ ಆ ಮಹಾನಾರಾಯಣನ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಮಿಥುನ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ವಿಜಯನಗರ ಡಿಸ್ಟ್ರಿಕ್ಟ್ ಕೂಡ್ಲಿಗಿ ತಾಲೂಕಿಂದ ಕರೆ ಮಾಡ್ತಿದ್ದೀವಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ವಿಶಾಲಾಕ್ಷಿ ಅಂತ. ವಿಶಾಲಾಕ್ಷಿ ಅಂತ ಹೇಳಿ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ಓಕೆ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ನಾವು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ, ಮಾತಾಡು ತಾಯಿ. ಗುರುಗಳೇ ನಮಸ್ತೆ. ಗುರುಗಳೇ ಹೇಳಮ್ಮ. ನಾವು ನಮ್ಮ ಮನೆಯವ್ರ ಬಗ್ಗೆ ತುಂಬಾನೇ ಕೆಲ್ಸಕ್ಕೆ ಟ್ರೈ ಮಾಡ್ತಿದೀವಿ. ಕೆಲ್ಸದ ಬಗ್ಗೆ ಏನು ಗೊತ್ತಾಗ್ತಾನೆ ಇಲ್ಲ. ಒಂದು 8 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದಾರೆ. ಅದು ದುಡ್ಡು ಕಟ್ಟಿ ಸ್ವಲ್ಪ ದಿನ ಆಯ್ತು, ಇನ್ನೂ ಕೆಲಸನೇ ಸಿಗ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೇಳಬೇಕಿತ್ತು. ನಾಳೆ ನನ್ನ ಮಾತು ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತೀವಿ ಗುರುಗಳೇ. ನಾಳೆ ಈ 8 ಲಕ್ಷ ದುಡ್ಡು ಕಟ್ಟಿ ನೀವು ಕೆಲಸಕ್ಕೆ ಆತುರದಿಂದ ಕಾಯ್ತಿದ್ದೀರಲ್ಲ, ನಾಳೆ ಈ ಕಟ್ಟಿರ್ತಕ್ಕಂಥ 8 ಲಕ್ಷಕ್ಕೆ ಬಡ್ಡಿ ಕಟ್ಟಬೇಕಾದ್ರೆ ನೀವು ಇನ್ನೊಂದು ಕಡೆ ಸಾಲ ಮಾಡಬೇಕಾಗತ್ತೆ. ಹೌದು ಗುರುಗಳೇ. ಅಂತಹ ಪರಿಸ್ಥಿತಿ ಆಗುತ್ತೆ. ಕೆಲಸ ಅಲ್ಲಿ ಸಿಗುತ್ತೆ ಅಂತ ಕೈ ಕಟ್ಟಿ ಕೂರಬಾರ್ದು. ನಾನು ಇಷ್ಟಕ್ಕೆ ಮುಂಚಿತವಾಗಿ ಇದೇ ವಿಚಾರವಾಗಿ ಮಾತಾಡಿದ್ದೇನೆ. ಕೆಲಸಕ್ಕಾಗಿ, ಉದ್ಯೋಗಕ್ಕಾಗಿ ನಾವು ಇನ್ನೊಬ್ಬರ ಹತ್ರ ಕೈ ಅಡ್ಡೋದಕ್ಕಿನ್ನ ನಮ್ಮದೇ ಆದಂಥ ಜ್ಞಾನ, ನಮ್ಮದೇ ಆದಂಥ ಚೈತನ್ಯ. ಆ ಕೆಲಸ ಆಗುತ್ತೆ ಇಲ್ಲ, ಆ ಕೆಲಸಕ್ಕೆ ಇರ್ತಕ್ಕಂಥವ್ರು ನನ್ನಂತೆ 16 ಜನ ಕಾದಿರ್ತಾರೆ. ನೀವು ದುಡ್ಡು ಕೊಟ್ಟರೂ ಸಹಿತ ಇವತ್ತಿನ ಕಾಲಧರ್ಮದಲ್ಲಿ ದುಡ್ಡು ಕೊಟ್ಟು ಕೆಲಸ ತಗೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ನೀವು ದುಡ್ಡು ಕೊಟ್ಟು ಕೆಲಸ ತಗೊಂಡು ಅದರಿಂದ ಏನು ಲಾಭ ಕಾಣಬಹುದು? ಆ 8 ಲಕ್ಷಕ್ಕೆ ಸಾಲ, ಬಡ್ಡಿ. ಅಮ್ಮ, ಎಲ್ಲರೂ ಹೇಳೋದು ಅದೇ. ಎಲ್ಲರ ಹಸಿವು ನೀಗಿಸ್ಕೊಳ್ಳೋದಕ್ಕೆ ಇನ್ನೊಬ್ಬರ ತಲೆ ಮೇಲೆ ಕೈ ಇಡೋದೇ ದೊಡ್ಡ ಕೆಲಸ. ಹೌದು ಅಲ್ವೋ? ಸಾಮಾನ್ಯಕ್ಕೆ ಇದು ಹೆಂಗಿತ್ತು ಅಂದರೆ, ಹಿಂದೆ ಒಂದು ಪ್ರಾಣಿ ನೋಡೋದು, ಇನ್ನೊಂದು ಪ್ರಾಣಿ ಬದುಕೋದಿತ್ತು. ಈಗ ಪ್ರಾಣಿಗಳೆಲ್ಲ ಆ ಪಕ್ಷ ಕಡಿಮೆ ಆಗಿಬಿಟ್ಟಿದೆ. ಅದು ಆಹಾರವೇ ಏನೋ ಹುಡ್ಕೊಂಡು ತಿಂತಾ ಇರುತ್ತೆ. ಆದರೆ ಮನುಷ್ಯನ ಗುಣ ಅದಲ್ಲ. ಪಕ್ಕದಲ್ಲಿರ್ತಕ್ಕಂಥದ್ದು ತಲೆ ಮೇಲೆ ಯಾವ ಕೈ ಇಡಬೇಕು ಅಂತ ಚಿಂತನೆ ಮಾಡೋದೇ ಇಲ್ಲಿ ದೊಡ್ಡ ಗುಣ ಆಗಿಬಿಟ್ಟಿದೆ. ಹೀಗಿರುವಾಗ ಪ್ರತಿ ಸತಿ ವಿದ್ಯಾವಂತರೇ ಮೋಸಕ್ಕೊಳಗಾಗ್ತಾ ಇದ್ದಾರಲ್ಲ. ನನಗೆ ತಿಳಿದ ಮಟ್ಟಿಗೆ ಪ್ರತಿನಿತ್ಯ ನನ್ನ ಆಶ್ರಮಕ್ಕೆ ಬರುವಂಥವರು ಒಂದು 10ರಿಂದ 12 ಜನ ಆದರೂ ಈ ಮಾತು ಹೇಳ್ತಾರೆ, ನಾವು ದುಡ್ಡು ಕೊಟ್ಟು ಕೂತ್ಕೊಂಡಿದ್ದೀವಿ, ದುಡ್ಡು ಕೊಟ್ಟ ಮೇಲೆ ಮುಗೀತು, ನಾವು ಬೇರೆ ಕೆಲಸಕ್ಕೆ ಯೋಚನೆ ಮಾಡೋದಿಲ್ಲ, ಆ ಕೆಲಸ ಬರುತ್ತೆ, ನಾನು ಅದೇ ಮಾಡ್ತೀನಿ ಅಂತ. ಅಲ್ಲಿಗೆ ಕೆಲಸ ಇಲ್ಲ, ತಿಂಗಳ ಮುಂದೆ ಹೋಗುತ್ತೆ, ಸಾಲ ಕಟ್ಟಬೇಕು, ಮನೆಯನ್ನು ನಡೆಸಬೇಕು, ಇನ್ನೊಂದು ಕಡೆ 4 ಕಡೆ ತಲೆ ಬಗ್ಸಿ ಕೈ ಕಟ್ಟಿ ನಿಲ್ಲಬೇಕು. ಆದರೆ ಅವರ ಸ್ವರತರಂಗ ಪ್ರಕಾರ ಅದೃಷ್ಟ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಲ್ವ? ಅವ್ರ ಜನ್ಮ ನಕ್ಷತ್ರ ಏನಮ್ಮ? ಗೊತ್ತಿಲ್ಲ ಗುರುಗಳೇ. ಮನೆಯವರಿದ್ದಾರಾ? ಇಲ್ಲ, ಅವರು ಊರಲ್ಲಿದ್ದಾರೆ. ನಾವು ಡೆಲಿವರಿ ಆಗಿದೆ, ಒಂದು ಪಾಪು ಇದೆ. ಹೌದಮ್ಮ. ನೋಡು ತಾಯಿ, ಯಾವುದೇ ಆದರೂ ಒಂದು ಸ್ವರತರಂಗ, ಅವರ ಸ್ವರವನ್ನು ಆಲಿಸಿದ್ರೆ ಫಲಾಫಲ ಏನು ಅಂತ ಗೊತ್ತಾಗುತ್ತೆ. ನಾನು ಇಷ್ಟೊತ್ತು ಆಡಿದ್ದು ಜನರಲ್ಲೇ ಆಗೋಯ್ತು. ಆದರೆ ನಿನಗಷ್ಟು ಪರಿಹಾರ ಸಿಗಲೇ ಇಲ್ವಲ್ಲ. ನಿನಗಷ್ಟು ಪರಿಹಾರ ಸಿಗಬೇಕಾದ್ರೆ ಒಂದು ಅವರ ಸ್ವರತರಂಗ ಅಥವಾ ಆತನ ಕಣ್ಣಿನ ರೇಖೆ, ಎರಡರಲ್ಲೊಂದು ನಮ್ಮ ಮುಂದೆ ಬಂದಾಗ ಮಾತ್ರ ಅದಕ್ಕೆ ಕರೆಕ್ಟು ಅರ್ಥ ಬರುತ್ತೆ. ಆದರೂ ನಾನೊಂದು ಮಾತು ಹೇಳ್ತೀರಮ್ಮ, ಯಾರೋ ಕೆಲಸ ಕೊಡಿಸ್ತಾರೆ ಅಂತ ಕೈಲಿರೋದು ಅಥವಾ ಸಾಲ ಸೋಲ ಮಾಡಿ ಇರತಕ್ಕಂಥ ಮೂರ್ಖ ಸರ್ಕಸು ಅಥವಾ ಚಿನ್ನ ಬೆಳ್ಳಿನ ಮಾರಿ ಅವರೇದೇ ಮೇಲಿಟ್ಟು ನಾವು ಕಾಯೋದಕ್ಕಿನ್ನ ಒಂದು ಆಲೋಚನೆ ಮಾಡಬೇಕು. ಆಗೋದು ಅಂತಿದ್ರೆ, ಬರೋದು ಅಂತಿದ್ರೆ, ನಿನ್ನ ಹಣೆಯಲ್ಲದು ಬರೆದಿಟ್ಟಿದ್ರೆ ನಿನ್ನಿಂದ ಖಂಡಿತ ಕಿತ್ಕೊಳ್ಳೋಕ್ಕಾಗಲ್ಲ. ನಿನಗೆ ಬಂದೇ ಬರುತ್ತೆ. ಅದಕ್ಕೆ ಅಂತ ಸಾಲ ಮಾಡಿ ಮನೆ ಹತ್ರ ಸಾಲದವ್ರು ಬರೋ ಥರ ಮಾಡ್ಕೊಳ್ಬಾರ್ದು. ಜೀವನ ನಿನ್ನೊಬ್ಬಳ ಕತೆ ಅಲ್ಲ. ಸಾಕಷ್ಟು ಜನ ಇದೇ ತಪ್ಪು ಮಾಡ್ತಿದ್ದೀರಿ. ಎಚ್ಚರಿಕೆಯಿಂದ ನಡೀರಿ. ಒಳ್ಳೆಯದಾಗಲಿ. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಅನುಗ್ರಹದಿಂದ ಇವತ್ತಿನ ದಿವಸ ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶೀಘ್ರ ಫಲದಲ್ಲಿ ಸಿದ್ಧಿಯಾಗುತ್ತೆ. ಬಹುಶಃ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಮಂದಗತಿಯಲ್ಲಿ ಆಲೋಚನೆ ಮಾಡ್ತೀರಿ. ಯಾವುದೇ ಕೆಲಸ ಆದರೂ ಬಹಳ ವೇಗವಾಗಿ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕೋದಿಲ್ಲ. ಏನು ಆಲೋಚನೆ ಮಾಡಿದ್ರು ಏನಾಗೋಗ್ಬಿಡುತ್ತೋ, ಏನು ಸಮಸ್ಯೆ ಎದುರಾಗುತ್ತೋ, ಅಥವಾ ನಾಳೆ ಯಾವ ಸಮಸ್ಯೆಗೆ ನಾನು ತಲೆ ಕೊಡಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಬಿಟ್ಟರೆ ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಅವರಿಗೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ, ನಿಮ್ಮ ಕಷ್ಟಕ್ಕೆ ಹೇಗೋ ಒಂದು ರೀತಿ 4 ಕಾಸು ಸಂಪಾದನೆ ಮಾಡ್ಬೋದು. ಅದರಿಂದ ಒಳ್ಳೆಯ ಲಾಭವನ್ನು ಗಳಿಸ್ಬೋದು. ಇದರ ಮಧ್ಯದಲ್ಲಿ ರೈತ ಬಾಂಧವರಾಗಲಿ ಅಥವಾ ಯಾರೊಬ್ಬರಾದರೂ ಸಹಿತ ತಾವು ಮಾಡುವಂತಹ ಉದ್ಯೋಗವನ್ನು ಗೌರವಿಸಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ಎಲ್ಲರಿಗೂ ಒಳಿತಿದೆ.
ಆದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಮಾತ್ರ ಒಂದಿಷ್ಟು ಸಮಸ್ಯೆ ಎದುರಾಗ್ಬೋದು. ಕಾರಣ ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂತಹ ವ್ಯತ್ಯಾಸಗಳಿಂದ ಶೀತ ಬಾಧೆಯಿಂದ ನರಳುವಂಥದ್ದಾಗಲಿ ಅಥವಾ ನೆಗಡಿ, ತಲೆನೋವು, ಜ್ವರ ಇರತಕ್ಕಂತಹದ್ದು, ಶಾಲೆಗೆ ಸರಿಯಾದ ಸಮಯಕ್ಕೆ ಹೋಗ್ಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಎದುರಾಗೋದು ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳ ಸಹಿತ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೊಳ್ಬೇಕು. ಯಾಕೆಂದರೆ ಹೊರಗಿರ್ತಕ್ಕಂಥ ವಾತಾವರಣವೂ ಹಾಗೇ ಇದೆ. ಸರಿಯಾದ ಕಾಲಕ್ಕೂ ಮಳೆ ಬೆಳೆ ಆಗದಿರತಕ್ಕಂಥದ್ದು, ಸರಿಯಾಗಿ ಮಳೆ ಆಗದಿರಿದ್ರೆ ಬೀಸುವಂಥ ಗಾಳಿಯಲ್ಲೂ ಸಹಿತ ಅಂಥದ್ದೇ ಒಂದಷ್ಟು ಪರಿಣಾಮಗಳು ಎದುರಾಗ್ತಿರುತ್ತೆ. ಅದಕ್ಕಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದರೆ ಬೆಳಗ್ಗೆ ಹಾಲಲ್ಲಿ ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕ್ಕೊಂಡು ಅರಿಶಿಣದ ಹಾಲನ್ನ ಬೆಳಗ್ಗೆನೇ ಒಂದು ಲೋಟ ತೆಗೆದುಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಇದು ಭಾಳ ಶ್ರೇಯಸ್ಸು. ಯಾಕೆಂದರೆ ಹೆಣ್ಣು ಮಕ್ಕಳ ಕಾಯಕ ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿದೆ. ಅಡುಗೆ ಮನೆಯಲ್ಲಿ ಸದಾಕಾಲ ನೀರಿನ ಹತ್ರ ಇರೋದ್ರಿಂದ, ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಒಂದಿಷ್ಟು ಹಾಲಿಗೆ ಅರಿಶಿಣ ಪುಡಿ ಹಾಕ್ಕೊಂಡು ತಗೊಳ್ಳೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಆರೋಗ್ಯ ಚೆನ್ನಾಗಾಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ಪರಿಸ್ಥಿತಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಿಮ್ಮದಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ದೂರಭಾರ ಪ್ರಯಾಣವನ್ನು ನೋಡಬೇಕು ಅಂತಿರ್ತೀರಿ. ಪ್ರಯಾಣ ಕಾಲವನ್ನು ಸರಿಯಾದ ಸಮಯಕ್ಕೆ ಅದನ್ನು ನೀವು ಒದಗಿಸ್ಕೊಳ್ಳುವಂಥ ಪಟ್ಟಿಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಇವತ್ತಿನ ದಿವಸ ಏನಾದರೂ ಒಂದು ವಸ್ತುವನ್ನು ಖರೀದಿ ಮಾಡಬೇಕು, ಸ್ವಂತಕ್ಕೆ ತಗೊಳ್ಬೇಕು. ಒಂದು ವಾಹನ ಆಗ್ಬೋದು, ಒಂದು ಚಿನ್ನ ಆಗ್ಬೋದು, ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗ್ಬೋದು, ಅಥವಾ ಒಂದು ವಸ್ತ್ರವನ್ನಾದರೂ ಇವತ್ತು ಪರ್ಚೇಸ್ ಮಾಡ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಸಿಂಹರಾಶಿಯವರಿಗೆ ಅದೃಷ್ಟದ ದಿನ ಅಂದರೂ ತಪ್ಪಾಗಲಾರದು. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಮಾತಿನ ಕಡೆ ಸ್ವಲ್ಪ ಲಗಾಮಿರಬೇಕು, ಒಂದಷ್ಟು ಎಚ್ಚರಿಕೆ ಇರಬೇಕು. ಯಾಕೆಂದರೆ ಆಡುವ ಮಾತು ಬಹಳ ಗತ್ತಿನಿಂದಲೇ ಮಾತಾಡ್ತೀರಿ, ಅದು ಇನ್ನೊಬ್ಬರಿಗೆ ಮನನೊಯ್ಯುವಂಥ ರೀತಿ ಆಗುತ್ತೆ. ಅದೃಷ್ಟ ನಿಮಗಿರ್ಬೋದು, ಆದರೆ ನಿಮ್ಮಿಂದ ಮತ್ತೊಬ್ಬರಿಗಲ್ವಲ್ಲ. ಹಾಗಾಗಿ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತ ನಾವು ಮದ ಏರಿ ನಡ್ಕೊಳ್ಬಾರ್ದು. ಸ್ವಲ್ಪ ಮಟ್ಟಿಗೆ ತಲೆ ಬಗ್ಸಿ ನಡೆದರೆ ಖಂಡಿತ ಹೆಚ್ಚಿನ ಫಲ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು 4 ಗಂಟೆಯಿಂದ 6:20 ತನಕ, 4ರಿಂದ 6:20 ಭಾಳ ಎಚ್ಚರಿಕೆ ಬೇಕು, ಜೋಪಾನ ಇರಬೇಕು. ಈ ಸಮಯದಲ್ಲಿ ನಿಮ್ಮ ಎಚ್ಚರಿಕೆಯ ನಡೆ ತುಂಬ ಅನುಕೂಲವನ್ನೇ ಮಾಡಿಕೊಡುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಪ್ಪದಿರ ಮಹಾವಿಷ್ಣು ಸಾನ್ನಿಧ್ಯಕ್ಕೋ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವಿಷ್ಣು ದೇವರಿಗೋ 2 ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ನಿಮ್ಮ ವರ್ಚಸ್ಸು, ತೇಜಸ್ಸು, ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರದಲ್ಲೇ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಹಣದ ಮುಗ್ಗಟ್ಟು ಬಹಳಷ್ಟು ಆಗುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ. ಕುಟುಂಬ ಪರಿವಾರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಅಂದರೆ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು, ಹೊರಗಿರ್ತಕ್ಕಂಥವರು ಯಾರೊಬ್ಬರಾದರೂ ಸಹಿತ ನೀವು ಮಾಡುವ ಪ್ರತಿಯೊಂದು ಕಾಯಕವನ್ನು ಸಹಿತ ಟೀಕೆ ಮಾಡ್ತಕ್ಕಂಥದ್ದು ಅಥವಾ ಏನೋ ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥದ್ದು, ಪ್ರಯಾಣ ಕಾಲದಲ್ಲಿ ಏನಾದ್ರು ಅಡಚಣೆಗಳುಂಟಾಗ್ತಕ್ಕಂಥದ್ದು, ಯಾವುದು ಬೇಕು ಯಾವುದು ಬೇಡ, ಯಾವುದು ಸರಿ ಯಾವುದು ತಪ್ಪು, ಇದರ ಬಗ್ಗೆ ಸರಿಯಾದ ಆಲೋಚನೆ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಇವತ್ತು ಕನ್ಯಾರಾಶಿಯವರಿಗಿದೆ. ಆದರೆ ಕನ್ಯಾರಾಶಿಯವರಿಗೆ ಇಂತಹ ಸಮಸ್ಯೆ ಇದ್ದಾಗ ಒಂದು ಚಿಟಿಗೆಯಷ್ಟು ಉದ್ದಿನಬೇಳೆ, ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆ ಉದ್ದು, ಒಂದು ಚಿಟಿಗೆ ತೊಗರಿ, ಎರಡನ್ನೂ ಸಹಿತ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಉದ್ದಿನಬೇಳೆ ಮಾತ್ರ ನೈಋತ್ಯಕ್ಕೆ ಹಾಕಿ, ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖಕ್ಕೆ ಹಾಕಿ, ಈ ಪ್ರಕಾರವಾಗಿ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಈ ಸಮಸ್ಯೆಗಳಿಂದ ಬೇಗ ಮುಕ್ತರಾಗ್ತೀರಿ, ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಗಳೇ ನಮಸ್ತೆ. ಗುರುಗಳೇ ಓಹ್, ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಹುಡುಗ ಮಾತಾಡ್ತಿರೋದು ಗುರುಗಳೇ. ಇರ್ಲಿ, ನಿಮ್ಮ ಸ್ವರ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಗಳೇ ಊರು ಹೆಸರು ಬೇಡ ಗುರುಗಳೇ. ಊರು ಹೆಸರು ಬೇಡ, ಆಯ್ತು, ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಗುರುಗಳೇ, ನಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಏನಾಗಿದೆ? ನಮ್ಮ ತಾಯಿಯವ್ರಿಗೆ 65 ಏಜ್ ಆಗಿದೆ ಇವಾಗ. ಅವ್ರಿಗೆ ಸೊಂಟದಿಂದ ಕೆಳಗಡೆ ತುಂಬಾ ಅಂತಂದ್ರೆ ತುಂಬಾನೇ ನೋವು, ಮೊಣಕಾಲಿಂದ ಕೆಳಗಡೆ ತುಂಬಾ ಊತ, ಉರಿ, ನೋವು, ಮತ್ತೆ 2 ಕಾಲಿಂದ ಸ್ವಲ್ಪ ಸ್ವಲ್ಪ ನೀರ್ ಬರುತ್ತೆ. ಇಲ್ಲಿ ಗಂಟ ಸುಮಾರು ಒಂದು 18ರಿಂದ 20 ಬೇರೆ ಬೇರೆ ತರದ ಟ್ರೀಟ್ಮೆಂಟ್ ಆಗಿದೆ ಆಸ್ಪತ್ರೆಯಲ್ಲಿ, ಕ್ಲಿನಿಕ್ ಅಲ್ಲಿ, ಆಯುರ್ವೇದ, ನ್ಯಾಚುರೋಪತಿ ಅಂತ. ಬಟ್ ಇಲ್ಲಿ ಗಂಟ ಅಲ್ಲಿ ಆಸ್ಪತ್ರೆನಲ್ಲಿ ಅಡ್ಮಿಟ್ ಆದಾಗ ಸ್ವಲ್ಪ ವಾಸಿ ಆಗ್ತಾರೆ, ಮತ್ತೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೆ ಅದೇ ಊತ, ನೀರ್ ಬರೋದು ಎಲ್ಲ ಹಾಗೆ ಆಗುತ್ತೆ. ಅಮ್ಮನ ವಯಸ್ಸೆಷ್ಟು? 65 ಗುರುಗಳೇ. ಅಮ್ಮನ ವಯಸ್ಸು 65. ಅಮ್ಮನ ದೇಹ ತೂಕ?
ದೇಹದ ತೂಕ ಸ್ವಲ್ಪ ಇದೆ ಗುರುಗಳೇ, ಸರಿಸುಮಾರು 90 kg ಹತ್ತತ್ರ ಇದ್ದಾರೆ. ಅಲ್ಲೇ ವ್ಯತ್ಯಾಸ ಆಗ್ತಾ ಇರೋದು. ಯಾವತ್ತು ದೇಹದ ತೂಕ ಜಾಸ್ತಿ ಆದಾಗ ನಡಿಬೇಕಾದ್ರೆ ಬಹಳ ಸಮಸ್ಯೆ ಆಗುತ್ತೆ. ಹಾಗಂತ ಈ ವಯಸ್ಸಲ್ಲಿ ಅವರು ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಂತ ಅದಕ್ಕೆ ಬೇಕಾದಂಥ ವ್ಯಾಯಾಮ ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ಇದನ್ನು ಹೇಗೆ ಮಾಡ್ಬೋದು? ಇಲ್ಲಿ ಆಗುವಂತಹದ್ದು ನಮ್ಮ ದೇಹ ಪ್ರಕ್ರಿಯೆಯಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಒಂದು ದೇಹಕ್ಕೆ ಏನಾದರೂ ಒಂದಿಷ್ಟು ಕಸರತ್ತು ಬೇಕೇ ಬೇಕು, ವ್ಯಾಯಾಮ ಬೇಕೇ ಬೇಕು. ಇದನ್ನು ಸಂಬಂಧಪಡ್ತಕ್ಕಂಥ ರೀತಿ ಸಾಧ್ಯವಾದಷ್ಟು ತಾವೇನು ಕೆಲಸ ಮಾಡ್ತಿದ್ದೀರಿ? ನಾನು ಕೆಲಸ ನೋಡ್ತಾ ಇದ್ದೀನಿ ಗುರುಗಳೇ, ಇಂಜಿನಿಯರಿಂಗ್ ಆಗಿದೆ. ಎಷ್ಟು ಜನ ಮಕ್ಕಳು ತಾವು? ನಾವು 3 ಜನ ಮಕ್ಕಳು ಗುರುಗಳೇ. ಇನ್ನು ನಿಮ್ಮ ಅಣ್ಣಂದ್ರ ಅಕ್ಕಂದ್ರ? ನಮ್ಮ ಅಣ್ಣ ಮತ್ತೆ ಅಕ್ಕನಿಗೆ ಮದುವೆ ಆಗಿದೆ. ನಮಗೆ ನಾನು ನೌಕರಿ ನೋಡ್ತಾ ಇದ್ದೀನಿ ಗುರುಗಳೇ. ಆಯಿತು, ನಾನೊಂದು ಮಾತು ಹೇಳ್ತೇನೆ ಕೇಳಿ. ಇಲ್ಲಿ ಸ್ವಲ್ಪ ಖರ್ಚು ವೆಚ್ಚದ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ಅಮ್ಮನ್ನ ಸರಿಯಾದಂಥ ರೀತಿ ಯಾವುದಾದ್ರು ಒಂದು ಆಯುರ್ವೇದಿಕ್ಗೆ, ಧರ್ಮಸ್ಥಳ ಆಯುರ್ವೇದಿಕ್ ಸೆಂಟರ್ ಇದೆ, ಇಂತಹ ಕಡೆ ಕರೆಕ್ಟಾಗಿ 1 ತಿಂಗಳು ಯಾರು ಏನೇ ಹೇಳಿ 1 ತಿಂಗಳು ಅವರ ದೇಹಕ್ಕೆ ಬೇಕಾದಂತಹ ಸರಿಯಾದಂಥ ಪೌಷ್ಟಿಕವಾಗಿರ್ತಕ್ಕಂಥ ದೇಹವನ್ನು ದಂಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವ್ಯಾಯಾಮ ಬೇಕು, ದೇಹಕ್ಕೆ ಮಸಾಜ್ ಬೇಕು, ದೇಹದಲ್ಲಿರ್ತಕ್ಕಂಥ ಸಾಧ್ಯವಾದಷ್ಟು ಬೇಡವಾಗಿರ್ತಕ್ಕಂಥ ಬ್ಯಾಡ್ ಕೊಲೆಸ್ಟ್ರಾಲ್ಸ್ ಏನಿದೆ ಅದು ದೂರ ಆಗಬೇಕು. ಇದಕ್ಕೆ 1 ತಿಂಗಳು ಯಾರು ಮಾತು ಕೇಳಿದಿರಾ ಕರೆಕ್ಟಾಗಿ ಕರ್ಕೊಂಡೋಗಿ ಅವ್ರನ್ನ ಅಡ್ಮಿಟ್ ಮಾಡಿ. ಇದು ಮಾಡುವಂಥದ್ದು ಬಹಳ ಉತ್ತಮ. ಅವ್ರು ಹೇಳಿದ್ರು ಹೀಗಂತೆ, ಇವ್ರು ಹೇಳಿದ್ರು ಹಾಗಂತೆ, ಅಂತೆ ಕಂತೆಗಳ ಸಂತೆ ನೋಡೋಕೆ ಹೋದರೆ ಅಮ್ಮನ್ನು ನಾವು ಕಳ್ಕೊಳ್ತೀವಿ. ನಮಗಾಗಿ ಶ್ರಮಿಸಿರುವಂಥ ಜೀವಕ್ಕೆ ನಾವು ಅವರು ಕೊಡಬೇಕಾದಂಥ ಗೌರವ ಏನಂದರೆ, ಈಗ ಅವ್ರ ದೇಹವನ್ನು ಸಣ್ಣ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರು ಎಕ್ಸಸೈಸ್ ಮಾಡಿ ದೇಹ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಕೆಲವು ವನಸರಿಗಳಿದೆ, ಕೆಲವು ಗಿಡಮೂಲಿಕೆಗಳಿದೆ, ಆ ಗಿಡಮೂಲಿಕೆಗಳ ಕಷಾಯವನ್ನು ಆಯುರ್ವೇದಿಕಲ್ಲಿ ಕೊಡ್ತಾರೆ. ಆಗ ದೇಹದಲ್ಲಿರ್ತಕ್ಕಂಥ ಬೇಡವಾದಂಥ ಕೆಟ್ಟ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಮತ್ತು ಮಾಂಸಖಂಡಗಳು ಇಲ್ಲಿರ್ತಕ್ಕಂಥ ಈ ಗ್ಯಾಸ್ಟ್ರಿಕ್ಸ್ ಅಂಥದ್ದು ನೀರು ತುಂಬಿರ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಚಿಕ್ಕದಾಗಿ ಒಂದಿಷ್ಟು ಎಕ್ಸಸೈಸ್ ಮಾಡಿಸ್ತಾರೆ. ಅಂದರೆ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಡ್ಬೇಕು. ಈ ನೇಚುರೋಪತಿ ಅಂತಿದೆಯಲ್ಲ ಅಂತಹ ಕಡೆ ನಿಲ್ಲಿಸ್ಬಿಡ್ಬೇಕು. ಅವ್ರನ್ನ ಆರಾಮಾಗಿ ಧರ್ಮಸ್ಥಳ ಇಂಥ ಒಂದು 15 ದಿವಸ 1 ತಿಂಗಳು ಅವ್ರನ್ನ ಅಲ್ಲಿ ಅಡ್ಮಿಟ್ ಮಾಡಿಬಿಟ್ಟು ಅವ್ರನ್ನ ಸುರಕ್ಷಿತವಾಗಿ ನೆಮ್ಮದಿಯಾಗಿ ನೋಡ್ಕೊಂಡ್ರೆ, ಕರೆಕ್ಟಾಗಿ 1 ತಿಂಗಳು ನೀವು ಕರೆಕ್ಟಾಗಿ ನೋಡಿಬಿಟ್ರೆ ಅವ್ರು ನೆಮ್ಮದಿಯಾಗಿ ಎದ್ದು ಓಡಾಡ್ತಾರೆ, ಈ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ನೀವು ಮನೇಲಿದ್ದು ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ಅವರಿಗೆ ಮನೇಲಿ ಅವ್ರಿಗೆ ಬೇಕಾದಂಥ ಆಹಾರ ಕೊಡಲಿಕ್ಕೆ ಆಗೋದಿಲ್ಲ. ಇದ್ರ ಬಗ್ಗೆ ನೀವು ಅಣ್ಣ ತಮ್ಮಂದರು ಅಕ್ಕ 3 ಜನ ಕೂತ್ಕೊಂಡು ಒಂದು ಆಲೋಚನೆ ಮಾಡಿ, ಮೊದಲು ನಮ್ಮಮ್ಮ ಬೇಕು ಅಂತ ಚಿಂತನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ಗುರುಗಳೇ, ಡಾಕ್ಟರ್ ಏನು ಹೇಳಿದ್ದಾರೆ ಅಂತಂದ್ರೆ ಎಲಿಫ್ಯಾಂಟಿಸೈಟಿಸ್ ಅಂತ ಹೇಳಿದ್ದಾರೆ. ಡಾಕ್ಟರ್ 100 ಹೇಳಿ, ನಾನು ಹೇಳಿದ್ದನ್ನು ಫಾಲೋ ಮಾಡಿ. ಯಾಕೆ ಅಂದರೆ ಡಾಕ್ಟರ್ ಹೇಳ್ತಾರೆ ಅದನ್ನು ಮನೇಲಿ ಟ್ರೀಟ್ಮೆಂಟ್ ಆಗುತ್ತಾ? ಮನೇಲಿ ಅಮ್ಮನ್ನ ಸಮಯಕ್ಕೆ ನೋಡ್ಕೊಳ್ಳಿಕ್ಕಾಗತ್ತಾ? ಅವ್ರಿಗೆ ಬೇಕಾಗಿರೋ ಯಾವ ಪದಾರ್ಥ, ಯಾವ ಮೆಡಿಸಿನ್ ಕೊಡಬೇಕು? ಮೆಡಿಸಿನ್ ಅಂದರೆ ನೀವು ಮಾತ್ರೆಗಳು ಕೊಡೋದಲ್ಲ, ಮೆಡಿಸಿನ್ನು ಆಹಾರವೇ ಮೆಡಿಸಿನ್ ಆಗಬೇಕು. ಆಹಾರನೇ ಔಷಧಿ ಆದರೆ ಮಾತ್ರ ದೇಹ ನಮ್ಮನ್ನು ಸ್ಪಂದಿಸುವಂಥದ್ದು. ಔಷಧಿ ಕೊಡ್ತಾ ಇದ್ದರೆ, ಟ್ಯಾಬ್ಲೆಟ್ಸ್ ಜಾಸ್ತಿ ಕೊಡ್ತಾ ಇದ್ದಾಳೆ, ಕಿಡ್ನಿ ಪ್ರಾಬ್ಲಮ್ ಆದರೆ ದೇಹ 90 kg ತೂಕ, ಅರ್ಥ ಮಾಡ್ಕೊಳ್ಳಿ. ಅದು ಇನ್ನೊಂದು ಸಮಸ್ಯೆ ತಿಳ್ಕೊಳ್ಳುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಆದಷ್ಟು ಇಂತಹ ಪರಿಸ್ಥಿತಿಯಲ್ಲಿ ಬುದ್ಧಿವಂತಿಕೆಯಿಂದ ನಮ್ಮ ಕೈಲಿ ಆಗದಿದ್ದನ್ನು ಮತ್ತೊಬ್ಬರು ಮಾಡ್ತಾರೆ ಅಂದಾಗ ಅವ್ರ ಸಹಾಯ ನಾವು ತೊಗೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಂತ ಹೆವಿ ಬಡ್ಜೆಟ್ ಅಲ್ಲ, ತುಂಬ ದೊಡ್ಡ ಕಾಸ್ಟ್ ಅಲ್ಲ. ತೊಗೊಂಡೋಗಿ ಹಾಸ್ಪಿಟ್ಲ್ ಸೇರಿಸಿದ್ರೆ 3 ದಿವಸಕ್ಕೆ 3 ಲಕ್ಷ ಕಟ್ಟಬೇಕು ನೀವು. ಅದೇ ಒಂದು 50,000 ಆದರೆ ಇಲ್ಲಿ ನೆಮ್ಮದಿಯಾಗಿ ಇನ್ನು 1 ತಿಂಗಳು ಟ್ರೀಟ್ಮೆಂಟ್ ಆಗೋಗುತ್ತೆ. ಒಳ್ಳೆಯದಾಗಲಿ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತೀರಿ. ಆದರೆ ಭಾಳಷ್ಟು ಹೊರಲಿಕ್ಕೆ ಆಗದಿರತಕ್ಕಂಥ ದೊಡ್ಡ ದೊಡ್ಡ ಜವಾಬ್ದಾರಿ ಅದು ನಿಮ್ಮ ಹೆಗಲ ಮೇಲೆ ಬೀಳ್ತಾ ಇರುತ್ತೆ. ಬಹುಶಃ ಭಾರ ಹೊರಲಿಕ್ಕಾಗುತ್ತೆ ಅಂದರೆ ಆ ಭಾರದ ಹೊರೆಯನ್ನು ಹೊರಿಸಲಿಕ್ಕೆ ಇನ್ನೂ 4 ಜನ ನಿಮ್ಮ ಜೊತೆ ಇರ್ತಾರೆ. ಹಾಗಾಗಿ ಒಂದು ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿಭಾಯಿಸ್ತೀರಿ ಅಂತ ಗೊತ್ತಾದರೆ ಆ ಜವಾಬ್ದಾರಿ ಜೊತೆ ಇನ್ನೊಂದು ಕೆಲಸವನ್ನು ನಿಭಾಯಿಸಲಿ ಪರವಾಗಿಲ್ಲ ಅಂತಕ್ಕಂಥವ್ರು ಪರಿಸರದಲ್ಲಿ ಒಬ್ಬರ ಸಹಾಯ ಬರಬಹುದು ಅಥವಾ ಒಬ್ಬರು ಮಾತಾಗ್ಬೋದು. ಇವತ್ತಂತೂ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೂ ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ನಿಮ್ಮ ಕೆಲಸವನ್ನು ನಡೆಸ್ತೀರಿ. ಅದರಲ್ಲಿ ಲಾಭವನ್ನು ಗಳಿಸ್ತೀರಿ. ಆದರೆ ಕಾಣುವಂಥ ಲಾಭ ನಿಮ್ಮ ಕಣ್ಣಿಗೆ ಕಾಣದಿರ ಲಾಭ ಬರುತ್ತೆ, ಬಟ್ ಕಣ್ಣಿಗೆ ಕಾಣೋದಿಲ್ಲ. ಆಗ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡ್ಕೊಳ್ತೀರಿ, ನೋವು ಪಡ್ತೀರಿ. ಜೊತೆಗೆ ಆತ್ಮೀಯರು, ಸ್ನೇಹಿತರು, ಕುಲಬಾಂಧವರು ಅಥವಾ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಸಣ್ಣ ಪುಟ್ಟ ಮಾತಿನ ಘರ್ಷಣೆ ಆಗ್ಬೋದು, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿ ಆಗ್ಬೋದು. ಅಥವಾ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಯಾರಾದರೂ ಒಬ್ಬರು ಅಡ್ಡ ಬರ್ತಕ್ಕಂಥದ್ದು, ಈ ಕೆಲಸ ಬೇಡ, ಇದಕ್ಕೆ ಯಾಕೆ ಹೊರಟ್ರಿ, ಇದೇನು ಮಾಡ್ತೀರಿ, ಇದು ಯಾಕೆ ಬೇಕು, ಇದು ನಿಮಗೆ ಜೀವನಕ್ಕೆ ಸರಿ ಹೋಗುವಂಥದ್ದಲ್ಲ, ಈ ತರಹ ಬೇಡವಾದ ಮಾತುಗಳಾಡಿ ಹಾಕುವ ಹೆಜ್ಜೆಯನ್ನು ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿಸುವಂಥದ್ದು, ಭಯಡಿಸ್ತಕ್ಕಂಥ ಮಾತನ್ನು ಇವತ್ತು ಎದುರಾಗುತ್ತೆ. ಏನೇ ಆದರೂ ತುಲಾರಾಶಿಯವರು ಎಲ್ಲವನ್ನು ಸಹಿತ ಮೆಟ್ಟಿ ನಿಂತರೆ ಅದೃಷ್ಟ ನಿಮ್ಮ ಮನೆ ಬಾಗಿಲಲ್ಲಿರುತ್ತೆ. ಆದರೆ ಎಲ್ಲವನ್ನು ಮೆಟ್ಟಿ ನಿಲ್ಲುವಂಥ ತಾಕತ್ತು, ಆ ಒಂದು ಮನಸ್ಸು ನಿಮಗಿರಬೇಕಾಗತ್ತೆ. ಇವತ್ತು ವಿದ್ಯಾರ್ಥಿಗಳ ಬದುಕಂತೂ ತುಂಬ ಚೆನ್ನಾಗಿದೆ. ಒಳ್ಳೆಯ ಒಂದು ವಿಶ್ವಾಸದಿಂದ ನೀವು ಏನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀರೋ ಅದು ಲಾಭವನ್ನು ಗಳಿಸ್ತೀರಿ. ಇನ್ನು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರ,
ಅದರಲ್ಲಿ ಮಾತ್ರ ಒಂದು ಹೆಜ್ಜೆ ಹಿಂದಿರ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಮಾಡುವ ಕೆಲಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುತ್ತೆ. ಹಾಗೆ ಹೆಣ್ಣುಮಕ್ಕಳು, ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಒಂದು ಹೊಸತನವನ್ನು ಕಾಣ್ತೀರಿ, ಹೊಸ ಬದುಕನ್ನು ಕಟ್ಕೊಳ್ತೀರಿ, ಹೊಸ ಬದುಕಿಗೆ ಬೇಕಾದಂಥ ಅಡಿಗಲ್ಲನ್ನು ಅಂದರೆ ಒಂದು ಪಾಯವನ್ನು ಹಾಕ್ತೀರಿ. ಏನೇ ಆದರೂ ಭಗವಂತ ಆತ ಕೊಡೋದು ಎಲ್ಲವೂ ಹಾಗೇ ಕೊಟ್ಟಿರ್ತಾನೆ, ಅದರ ಫಲಗಳು ಹಾಗೇ ಇರುತ್ತೆ. ತುಲಾರಾಶಿಯವರಿಗೆ ನಿಜಕ್ಕೂ ಅದೃಷ್ಟ ದಿನ ಅಂದರೆ ಇದು ತಪ್ಪಾಗುವುದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ದೂರವಾರ ಪ್ರಯಾಣ, ಮಾಡುವ ಕೆಲಸದಲ್ಲಿ ಮತ್ತೊಂದು ಬದಲಾವಣೆ, ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದು ವಿಶೇಷತೆ, ಅಥವಾ ಮಾಡುವ ಕೆಲಸಕ್ಕೆ ಮತ್ತಷ್ಟು ಜವಾಬ್ದಾರಿಯನ್ನು ಹೊರುವಂಥದ್ದು, ಈ ತರಹ ಒಂದಲ್ಲ ಒಂಥರ ವ್ಯತ್ಯಾಸಗಳು ಕಾಣುವಂಥ ಪರಿಸ್ಥಿತಿ ಇವತ್ತಾಗ್ಬೋದು. ಆದರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇವತ್ತು ಸಿಗುವಂಥದ್ದಲ್ಲ. ಆದರೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆ ಇದೆ. ಆದರೆ ಸಾಕು ಪ್ರಾಣಿಗಳಾಗಲಿ, ಪ್ರಾಣಿ ಪಕ್ಷಿಗಳಾಗಲಿ ಇವತ್ತು ಬಹಳ ಎಚ್ಚರಿಕೆ ಇರಬೇಕು, ಜೋಪಾನ ಇರಬೇಕು. ಪ್ರಯಾಣ ಕಾಲದಲ್ಲೂ ಸಹಿತ ಭಾಳ ಜೋಪಾನ. ಯಾಕೆಂದರೆ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸು ನೋವುಂಟು ಮಾಡ್ಕೊಳ್ತಕ್ಕಂಥದ್ದು, ಯಾರೋ ಏನೋ ಅಂದರು ಅಂತ ಹೇಳಿ ತಲೆ ಬುಗ್ಸಿ ನಿಲ್ತಕ್ಕಂಥದ್ದು, ಇಂಥೆಲ್ಲ ವ್ಯತ್ಯಾಸ ಆಗ್ಬೋದು. ಆದಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತರೆ ಎಲ್ಲ ಕೆಲಸಗಳನ್ನು, ಎಲ್ಲ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬಹುದು. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿರ್ತಕ್ಕಂಥ ಮಾರುತಿಯ ಸಾನ್ನಿಧ್ಯಕ್ಕೆ ಬಂದು ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹೀಗೆ ಪ್ರಸನ್ನಾಂಜನೇಯ ಸ್ವಾಮಿನ ಶ್ರದ್ಧೆಯಿಂದ, ಭಕ್ತಿಯಿಂದ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ವಿಷ್ಣು ಆಲಯಕ್ಕೆ ಬನ್ನಿ, 2 ತುಳಸಿ ದಳವನ್ನು ಭಗವತ್ ಸಂಕಲ್ಪ ಮಾಡಿಸಿ ಭಗವಂತನ ಪಾದದ ಮೇಲೆ 2 ತುಳಸಿ ದಳವನ್ನು ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಿಂದ ನರಳುವಂಥ ಪರಿಸ್ಥಿತಿ. ಯಾಕೆಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಕ್ಕಟ್ಟಿದೆ. ವಾಸ್ತುವಿಗೆ ಸಂಬಂಧಪಟ್ಟಂಗೆ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ, ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಪೋಷಕರು ಅಥವಾ ಹಿರಿಯರು ಯಾರೊಬ್ಬರಾದರೂ ಸಹಿತ ಎಂತಹ ಅನುಭವಸ್ಥರು ಆದರೂ ಇವತ್ತು ಸ್ವಲ್ಪ ನೋವು ಪಡ್ತೀರಿ. ಇವತ್ತು ಅಂತಹ ಲಾಭ ಇರತಕ್ಕಂಥ ಕ್ಷಣ ಅಲ್ಲ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ನಾವೇನೂ ಸಾಧನೆ ಮಾಡಲಿಕ್ಕಾಗಲ್ಲ. ಆ ಕೋಪಕ್ಕೆ ಒಮ್ಮೆ ಮೂಗು ಕೊಟ್ಟರೆ ಕಳೆದು ಹೋದಂಥ ಪರಿಸ್ಥಿತಿಯ ಸಮಸ್ಯೆ ಅದು ಮತ್ತಷ್ಟು ಜಾಸ್ತಿನೇ ಆಗುತ್ತೆ. ಸಾಧ್ಯವಾದಷ್ಟು ತಾಳ್ಮೆಯಿಂದ, ಸಮಾಧಾನದಿಂದ, ಒಳ್ಳೆಯ ಮನಸ್ಸಿನಿಂದ ಇದ್ದರೆ ಮಾತ್ರ ಇವತ್ತು ಧನುರಾಶಿಯವರು ಬೆಳಕನ್ನು ಕಾಣಬಹುದು. ಅದು ಹೇಳುವಷ್ಟು ಸುಲಭವೂ ಅಲ್ಲ, ಹಾಗಿರೋದು ಬಹಳ ಕಷ್ಟವೇ ಕಷ್ಟ. ಆದರೂ ಇಂತಹ ಒಂದು ಸಮಯದಲ್ಲಿ ಅನುಭವಸ್ಥರ ಮಾತು ಬಹಳ ಮುಖ್ಯವಾಗಿರುತ್ತೆ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದಿಂದ ತಾವೊಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಖಂಡಿತ ಒಂದಿಷ್ಟು ಒಳಿತನ್ನು ಕಾಣಬಹುದು. ಸಾಧ್ಯವಾದಷ್ಟು ಎಲ್ಲ ಕೆಲಸಗಳು ಇವತ್ತು ನಾನು ಮಾಡ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ. ಒಂದಷ್ಟು ಕೆಲಸಗಳಿಗೆ ನಾವು ವಿರಾಮವನ್ನು ಕೊಡಬೇಕು. ಒಂದಷ್ಟು ಕೆಲಸಗಳನ್ನು ಆಗುತ್ತೆ ಅನ್ನೋದನ್ನು ಮಾತ್ರ ಅದರ ಹಿಂದೆ ನಾವು ಬೀಳಬೇಕು. ಆಗಷ್ಟೇ ಸ್ವಲ್ಪ ಒಳಿತನ್ನು ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಶ್ರೀನಿವಾಸ್ ಸರ್, ನೀವು ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ತಿಮ್ಮನಹಳ್ಳಿಯಿಂದ ಸರ್, ಚಿಕ್ಕನಾಯಕನಹಳ್ಳಿ ತಾಲೂಕು, ತಿಮ್ಮನಹಳ್ಳಿ. ಹಾ, ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು? ಶಿವಕುಮಾರಿ. ಶಿವಕುಮಾರಿ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಸ್ವಾಮೀಜಿ. ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮೀಜಿ, ನೀವು ಹೇಳಿದ್ದು ಒಂದು ಮಾತು ನಿಜ ಆಯ್ತು. ಅದು ನಿಜ ಆಯ್ತು. ಆದ್ರೆ ನಮ್ಮ ಕುಟುಂಬ, ನಾವೆಲ್ಲ ಅಕ್ಕ ತಂಗಿಯರ ಅಣ್ಣತಮ್ಮಗಳು ಒಂದಾಗ್ತೀವಿ ಅನ್ನೋ ಒಂದು ಮನ್ಸಲ್ಲಿ ಇಟ್ಕೊಂಡು ನಾವು ನಿಮ್ಗೆ ಕರೆ ಮಾಡಿದ್ವು. ಪ್ರತಿಯೊಬ್ಬರು ಕಷ್ಟವನ್ನ ನಿವಾರಿಸ್ತೀರಾ ನೀವು. ಒಂದು ಏನಂದ್ರೆ ನನ್ಗೆ ಹೇಳ್ಕೊಳ್ಳಲಾರ್ದಷ್ಟು ನೋವು ಅನುಭವಿಸ್ತಾ ಇದೀವಿ ಸ್ವಾಮೀಜಿ ನಾವು. ಇಲ್ಲಮ್ಮ, ಪ್ರತಿಯೊಂದು ನೋವಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಪ್ರತಿಯೊಂದು ಕಷ್ಟಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಚಿಂತೆ ಮಾಡಬೇಡಿ. ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರ ಖಂಡಿತ ಕಾರ್ಯಸಿದ್ಧಿ ಆಗೇ ಆಗುತ್ತೆ. ಎಚ್ಚರಿಕೆಯೂ ಇದೆ. ಹಾಗೆ ದೇವರು ನಂಬಿದ್ದೀವಿ ನಾವು ನಮ್ಮದೇ ಆದಂತಹ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಾ ಉಳಿದದ್ದನ್ನು ಭಗವಂತನಿಗೆ ಬಿಡಬೇಕು. ಕೆಲವೊಮ್ಮೆ ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಅದು ದಿನ ಮುಂದಕ್ಕೆ ಹೊರಟೋಗ್ತಾ ಇರುತ್ತೆ. ಹಾಗಂತ ಕೆಲಸ ಆಗೋದೇ ಇಲ್ಲ ಅಥವಾ ನಮಗೆ ಬಹಳ ನೋವಿದೆ, ನಮ್ಮ ಜೀವನ ಪೂರ್ತಿ ಇದರಲ್ಲೇ ನಾವು ಮುಳುಗ್ತಿದ್ದೀವಿ ಅಂತಲ್ಲ. ಮನುಷ್ಯನ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಬೇಕು ಬೇಡ, ಲಾಭ ನಷ್ಟ, ಸಾಕು ಬೇಕು ಅಂತಕ್ಕಂಥದ್ದು ಎಲ್ಲವೂ ಸಹಿತ ಅವನು ಬರೆದಿಟ್ಟಂಗೆ ಆಗುತ್ತಮ್ಮ. ನೀನು ಧೈರ್ಯವಾಗಿರು. ನಿನ್ನ ಸ್ವರದಲ್ಲಿ ಒಂದು ಶಕ್ತಿ ಇದೆ, ಅದು ಸದ್ಯದಲ್ಲೇ ಅದರಿಂದ ಅನುಕೂಲ ಆಗುವಂತಹ ಲೆಕ್ಕದಲ್ಲೂ ಇದೆ. ಆದಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ತಾಯಿ ಶಂಕರಿ ಬನಶಂಕರಮ್ಮನವ್ರನ್ನೋ
ಅಥವಾ ಯಾವುದಾದ್ರು ಒಂದು ಗ್ರಾಮ ದೇವತೆಯನ್ನು ಅಥವಾ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು 11 ದಿವಸ ಬನ್ನಿ ವೃಕ್ಷ ಆದಮೇಲೆ ಬೇವಿನ ವೃಕ್ಷ, ಬನ್ನಿ ವೃಕ್ಷ ಮತ್ತು ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡು. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀಯ. ಹೆಚ್ಚು ಕೆಲಸ ಕಾರ್ಯಗಳನ್ನು ಅನುಕೂಲವಾಗಿ ಸಿದ್ಧಿಯಾಗುತ್ತೆ. ಆಮೇಲೆ ಇನ್ನೊಂದು ಸ್ವಾಮೀಜಿ, ಈಗ ನೀವ್ ಹೇಳಿದ್ರಿ ಅಕ್ಕ ತಂಗಿಯರು ಬಂದು ಈಗ ಕೋರ್ಟಿಗೆಲ್ಲ ಜಮೀನ್ ಹಾಕಿದೀವಿ, ಒಟ್ಟು ಕುಟುಂಬವಾಗಿದ್ದು ನಾವು ಬೆಂಗಳೂರೆಲ್ಲ ಬೊಮ್ಮನಹಳ್ಳಿ ಮಂಗಮ್ಮನ ಪಾಳ್ಯದಲ್ಲಿ ಇದ್ದವರು ಕೆಲಸ ಮಾಡ್ಕೊಂಡು ಅಲ್ಲೇ ಇಲ್ಲಿಗೆ ಅಮ್ಮ ಏನ್ ಮಾಡಿದ್ರು, ಸಾಕು ಅಲ್ಲಿರೋದು ಬೇಡ ಬನ್ನಿ ಅಂತ ಇಲ್ಲಿ ಕರಿಸ್ಕೊಂಬಿಟ್ಟು ಸ್ವಲ್ಪ ದಿನಕ್ಕೆ ನಮ್ಮ ಮನೆ ಮುಂದೆ ಏನು ಅಂತ ಗೊತ್ತಿಲ್ಲ ಸ್ವಾಮೀಜಿ, ಒಂದ್ 50 ನಿಂಬೆಹಣ್ಣು ಅಕ್ಕಿ ಕಾಳು ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದ್ರು. ಅಣ್ಣ ತಮ್ಮಗಳನ್ನ ಅಕ್ಕ ತಂಗಿಯರು ನಮ್ಮ ಅಣ್ಣ ಹೆಂಡತಿ ಅವ್ರಿಗೆಲ್ಲ ಇನ್ನು ಚಾಡಿ ತುಂಬಿ ಇಲ್ಲಿ 11 ಜನ ನಾವು ಅವ್ರಿಗೆ ಒಳ್ಳೇದ್ ಮಾಡಿದೀವಿ, ಕೆಟ್ಟದ್ ಮಾಡಿಲ್ಲ. ಬೆಂಗಳೂರಿಂದ ಬಂದ್ರೆ ಒಂದು ಬಟ್ಟೆಗಳು ಒಂದು ಹಂಪ್ಲು ತಂದು ಕೊಡೋದು, ಅವ್ರಿಗೆ ಸ್ವೀಟ್ ಮಾಡಿ ಊಟಕ್ಕೆ ಇಕ್ಕೋದು ಹಂಗೆಲ್ಲ ಮಾಡ್ತಿದ್ವಿ ಇಲ್ಲ ಜನಕ್ಕೆ. ಅವರು ಏನ್ ಮಾಡಿರು ಅಂದ್ರೆ ನಮ್ಮನ್ನ ನೋಡಿ ತಡ್ಕೊಳಲ್ಲ, ಒಟ್ನಲ್ಲಿ ನಮ್ಗೆ ಮನೆ ಮುಂದಕ್ಕೆ ತಂದು ಹಿಂಗ್ ಹಾಕಿ ಎಲ್ಲ ಚಿಂದ್ರೆ ಆಗ್ಬಿಟ್ಟಿದ್ದಾರೆ ಸ್ವಾಮೀಜಿ ಮನೆ ಜನಗಳು. ಇವತ್ತು ನಾನು ಮಾತು ಹೇಳ್ತೀನಿ ಕೇಳಿ. ಇವತ್ತು ನೀವು ಹೇಳುವಂಥ ಈ ನಿಮ್ಮ ಪ್ರಶ್ನೆಗೆ ನಾನು ಹೇಳುವಂಥ ಮಾತು ಎಲ್ಲರಿಗೂ ಅನ್ವಯಿಸುವಂಥದ್ದು. ಈ ಮಾಟ ಮಂತ್ರ ಅಂತಕ್ಕಂಥದ್ದು, ನಿಂಬೆಹಣ್ಣು ಕಟ್ ಮಾಡಿ ಹಾಕೋದು, ಉಪ್ಪು ತಂದು ಹಾಕೋದು, ಅಕ್ಕಿ ಚೆಲ್ಲೋದು, ಮನೆ ಮುಂದೆ ಚಪ್ಪಲಿ ಎತ್ಕೊಂಡು ಹೋಗೋದು, ಬಟ್ಟೆ ಹರಿದು ಹಾಕೋದು, ಬಟ್ಟೆಗೆ ಏನೋ ಒಂಚೂರು ರಕ್ತ ತಂದು ಅಂಟಿಸೋದು, ಇಂತಹ ಯಾವುದೇ ಕೆಲಸಗಳಿಗೂ ಸಹಿತ ಮನುಷ್ಯನಿಗೆ ಯಾವುದೂ ಅಂಟೋದಿಲ್ಲ. ಅಂತಹ ಒಂದು ಕೆಡುಕು ಪ್ರಯೋಗ ಮಾಡುವಂತಹ ಪುಣ್ಯಾತ್ಮರು, ಅಂತಹ ಜ್ಞಾನವಂತರು, ವಿದ್ಯಾವಂತರು ಇವತ್ತು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ನೀನು ಭಯ ಪಡೋಕೆ ಹೋಗಬೇಡ. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ಅವ್ರು ಯಾರು ಏನು ಕೆಡುಕು ಪ್ರಯೋಗ ಮಾಡಿದ್ರು ಯಾವ ಪ್ರಯೋಗನೂ ನಿಮಗೆ ಎಫೆಕ್ಟ್ ಇಲ್ಲ. ನಿನ್ನ ಗ್ರಹಗತಿಗಳು ಸರಿ ಇಲ್ಲ. ನಿನ್ನ ಗ್ರಹಗತಿಗಳಿಗೆ ಸರಿ ಇಲ್ಲದ್ರಿಂದ ನೀನು ನೋವು ಅನುಭವಿಸ್ತಾ ಇದೆಯಾ. ಅಷ್ಟು ಬಿಟ್ಟರೆ ಅವ್ರು ನಿಂಬೆಹಣ್ಣು ಒಂದು 25-50 ನಿಂಬೆಹಣ್ಣು ತಂದರೆ ಪಾಕೆಟ್ ಮನಿ ಖರ್ಚಾಯ್ತು ಅಷ್ಟೇ. ಅದು ಇದರಿಂದ ನಿನ್ನ ವಾಸ್ತುಗುರಕ್ಕೆ ಏನೂ ತೊಂದರೆ ಇಲ್ಲ. ನೀನು ಧೈರ್ಯವಾಗಿರಮ್ಮ, ಒಳ್ಳೆಯದಾಗುತ್ತೆ. ನೀನು ನಂಬಿರ್ತಕ್ಕಂಥ ದೈವ ನೀನು ಕೈ ಬಿಡೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸ, ಬಹುಶಃ 2 ತಿಂಗಳು 8 ದಿವಸ, ಕರೆಕ್ಟಾಗಿ 2 ತಿಂಗಳು 8 ದಿವಸದಲ್ಲಿ ನಿನ್ನ ಭವಿಷ್ಯತ್ತು ಬದಲಾಗುತ್ತೆ. ನಿನ್ನ ಅದೃಷ್ಟ ರೇಖೆ ಚೇಂಜ್ ಆಗುತ್ತೆ. ನಿನ್ನ ಇಡೀ ಕುಟುಂಬ ಎಲ್ಲ ಒಂದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೂ ಮನಸ್ಸಲ್ಲಿರ್ತಕ್ಕಂಥ ಕಸಬಿಸಿ ಇದೆಯಲ್ಲ, ಏನು ಬೇಕು ಏನು ಬೇಡ, ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು, ಈ ಬರೀ ಕನ್ಫ್ಯೂಷನಲ್ಲೇ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನೀವು ಕಾಲ ಕಳೆದು ಬಿಡ್ತೀರಿ. ಉದ್ಯೋಗ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಏನು ಮಾಡಬೇಕಾದ್ರೂ ಸಹಿತ ಪ್ರಾರಂಭಿಕದಲ್ಲಿ ಒಂದಷ್ಟು ಅಡಚಣೆಗಳಿದ್ದೇ ಇರುತ್ತೆ. ಕಾರಣ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು. ಅದರಲ್ಲೂ ಮಕರ ಕುಂಭಕ್ಕೆ ಸ್ವಕ್ಷೇತ್ರಾಧಿಪತಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಈ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆ ಸಾಕಷ್ಟು ಆಗ್ತಾ ಇದೆ. ಹಾಗೆ ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆ ತನಕ ಹೀಗೆ ಮಂದಗತಿಯಲ್ಲಿ ಸಾಗುವಂಥ ದಿನ ಆಗುತ್ತೆ. 12ರ ನಂತರ ಒಂದಷ್ಟು ಬೆಳಕು ಕಾಣ್ಬೋದು. ಆದರೂ ಸರಿಸುಮಾರು 4-4:30 ನಂತರ ಮತ್ತಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುತ್ತೆ. ಸೂರ್ಯಾಸ್ತಮಾನದ ನಂತರ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಲಾಭ ನಷ್ಟಗಳ ಮಧ್ಯದಲ್ಲಿರ್ತಕ್ಕಂಥ ಈ ಶುಭ ದಿನ ಇವತ್ತು ನೀವು ಮಾಡಬೇಕಾದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು 21 ಗರಿಕೆಯನ್ನು ತಂದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧದಲ್ಲಿ ಗರಿಕೆಯನ್ನು ಹತ್ಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರವನ್ನು ಹೇಳ್ತಾ ಗಣಪತಿಯ ಪಾದದ ಮೇಲೆ ಒಂದು ಗರಿಕೆಯನ್ನು ಇಡೋದ್ರಿಂದ ಬರ್ತಕ್ಕಂಥ ಕಷ್ಟಗಳು ಕಾರ್ಪಣ್ಯಗಳೆಂಬತಕ್ಕಂಥದ್ದು ದೂರ ಆಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ ವ್ಯವಹಾರಗಳು, ಕೆಲಸ ಕಾರ್ಯಗಳು ತಾವೇನು ಅಂದುಕೊಂಡಿದ್ರು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತಕ್ಕಂಥದ್ದು, ಮನಸ್ಸಲ್ಲೊಂದು ಆನಂದದಿಂದ ನಡೆಯುವಂತಹ ಹೆಜ್ಜೆ, ಅಥವಾ ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಪ್ರಗತಿ, ಅಥವಾ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪದಲ್ಲಿರ್ತೀರಿ, ಮುಂಗೋಪ ಇರುತ್ತೆ. ಕೆಲಸಕ್ಕೆ ಬಾರದಂಥ ವಿಚಾರಗಳು ತಲೆ ತುಂಬ ತುಂಬಿಕೊಂಡಿರುತ್ತೆ. ಎಲ್ಲಕ್ಕೂ ಸ್ವಲ್ಪ ವಿರಾಮ ಕೊಟ್ಟು ನೆಮ್ಮದಿಯಾಗಿ ನೀವಿರುವಂಥ ರೀತಿ ಇದ್ದರೆ ಹೆಚ್ಚಿನ ಫಲ ಖಂಡಿತ ಕಾರ್ಯಸಿದ್ಧಿಯಾಗುತ್ತೆ. ಹಣಕಾಸಿನ ಬಗ್ಗೆ ಆಗಲಿ, ವ್ಯಾಪಾರ ಆಗಲಿ, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಬೇಕು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ, ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತೀರಿ. 4-6 ಜನಗಳಲ್ಲಿ ಗುರುತಿಸ್ಕೊಳ್ಳುವಂತಹ ಒಂದು ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದೂರಭಾರ ಹೊರಡಬೇಕಾದಂತಹ ಕಾಲದಲ್ಲೂ ಸಹಿತ ಅದೃಷ್ಟವನ್ನೇ ತಂದುಕೊಳ್ತೀರಿ. ಏನೇ ಆದರೂ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ಬದಲಾವಣೆ ಇದೆ. ಒಂದಷ್ಟು ಸಂತಸದ ದಿನ, ಚರಿತ್ರೆಯಲ್ಲಿ ಹೆಸರು ನಿಲ್ಲುವಂಥ ದಿನ, ಅಥವಾ ಏನಾದರೂ ಒಂದು ಕೆಲಸ ಮಾಡರೆ ಆ ಕೆಲಸದಲ್ಲಿ ಲಾಭವನ್ನು ಗಳಿಸುವಂಥ ದಿನ. ಅದೃಷ್ಟ ಎಂಬತಕ್ಕಂಥದ್ದು ಭಗವಂತ ಕೊಟ್ಟರೆ ಮಾತ್ರ ಇದೆಲ್ಲವೂ ಸಾಧ್ಯ. ದೇವರು ಕೊಟ್ಟರೆ ಎಲ್ಲವೂ ಹೀಗೆ ಕೊಡ್ತಾನೆ. ಆದರೆ ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು, ಮಾನವನ ಸಹಾಯದಿಂದ ಬರ್ತಕ್ಕಂಥದ್ದಕ್ಕೆ ಮಾತ್ರ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಹಾಗಾಗಿ ಎಚ್ಚರಿಕೆಯ ನಡೆ ಇವತ್ತು ಬೇಕಾಗತ್ತೆ. ಸ್ವಲ್ಪ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಒಳ್ಳೆಯ ಸನ್ಮಾರ್ಗದತ್ತಿದ್ದು ಧರ್ಮ ಮಾರ್ಗದಲ್ಲಿದ್ದರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸರ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬೆಳಿಗ್ಗೆ ತಾಲೂಕು. ಸಂತೋಷ ಅಮ್ಮ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಜ್ಯೋತಿ ಗೋರ್ಪಡೆ ಅಂತ ಸರ್. ಜ್ಯೋತಿ ಗೋರ್ಪಡೆ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾ ಸರ್. ಹಾ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಸರ್, ನಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ ಗುರುಜಿ. ಹ್ಞೂ ಬಹಳ ಪ್ರಾಬ್ಲಮ್ ಇದೆ. ಹ್ಞೂ ನಮ್ಮ ಮನೆಯವರಿದ್ದಾರೆ ಗುರುಜಿ, ಅವ್ರ ಕಡೆ ಕೊಡ್ತೀನಿ. ಕೊಡಮ್ಮ. ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಚೆನ್ನಾಗಿದ್ದೀನಿ. ಏನು ಉದ್ಯೋಗ ಮಾಡ್ತಿದ್ದೀರಿ ತಾವು? ನಾವು ಸಿವಿಲ್ ಕಾಂಟ್ರಾಕ್ಟರ್ ಗುರುಜಿ. ಹಾಂ ಓಕೆ. ನಿಮ್ಮ ಮನೆ ದೇವರ ಹೆಸರು ಹೇಳಿ. ಅಂಬಾಭವಾನಿ ಗುರುಜಿ. ಅಂಬಾಭವಾನಿ. ಹಾಂ ಈಗ ಊರಲ್ಲೇ ಉದ್ಯೋಗ ಮಾಡ್ತಿದ್ದೀರಾ ಅಥವಾ ಹೊರಗಡೆ ಎಲ್ಲ ಬೇರೆ ಕಡೆನ ಕೆಲಸ? ಊರಲ್ಲೇ ಮಾಡ್ತೀನಿ ಗುರುಜಿ, ಬಾಗಲಕೋಟು ಇಲ್ಲೇ ಮಾಡ್ತೀನಿ. ಓಕೆ. ಏನೇ ಆದರೂ ಪ್ರಸ್ತುತ ನಿಮ್ಮ ಸ್ವರತರಂಗ ಪ್ರಕಾರ ಈ ಬರ್ತಕ್ಕಂಥ ಮೇ 18ನೇ ತಾರೀಕುವರೆಗೂ ಅಷ್ಟು ಟೈಮ್ ಸರಿ ಇರ್ತಕ್ಕಂಥದ್ದಲ್ಲ. ಮೇ 18ರವರೆಗೂ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಪರಿಪೂರ್ತಿಯಾಗಿ ಸಿಗುವಂಥದ್ದಲ್ಲ. ಯಾಕೆಂದರೆ ಈಗ ಪ್ರಸ್ತುತ ಇರತಕ್ಕಂಥದ್ದು ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ಇದು ನಿಮ್ಮ ಸ್ವರತರಂಗದಲ್ಲಿ ಶನಿ ಮತ್ತು ರಾಹು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಕೆಲವೊಮ್ಮೆ ನೀವು ಮಾಡಿರ್ತಕ್ಕಂಥ ಕೆಲಸ ನಿಮಗೇ ಸಮಾಧಾನ ಆಗಲ್ಲ. ಒಂದು ಸತಿ ಮಾಡ್ತೀರಿ, ಇದು ಸರಿ ಇಲ್ಲ ಅಂತ ನಿಮಗೆ ನೀವೇ ತೀರ್ಮಾನ ತಗೊಳ್ತಾ ಇರ್ತೀರಿ. ಅಂದರೆ ಇಂತಹ ಪರಿಸ್ಥಿತಿ ಈಗ ಪ್ರಸ್ತುತ ಇರತಕ್ಕಂಥ ಕಾಲಮಾನ. ಹಾಗಾಗಿ ಸ್ವಲ್ಪ ದಿವಸ ತಾವು ಕಾಯಬೇಕು. ಆದರೆ ಇಂತಹ ಸಮಯದಲ್ಲೇ ಒಂದು ಪರಿಹಾರ ಸಹಿತ ಇರುತ್ತೆ. ಪ್ರತಿ ತಿಂಗಳು ಬರ್ತಕ್ಕಂಥ ಹುಣ್ಣಿಮೆ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ ಯಾವುದೋ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ಶ್ವೇತ ವಸ್ತ್ರ, ಅದ್ರ ಜೊತೆಗೆ ಒಂದಷ್ಟು ಉದ್ದಿನಬೇಳೆ, ಅಂದರೆ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ ಉದ್ದಿನಬೇಳೆನ ಗಂಟು ಕಟ್ಟಿ ಅದನ್ನು ಹುಣ್ಣಿಮೆ ದಿವಸ ತಾಯಿ ದುರ್ಗೆಗೋ ಅಥವಾ ದೇವಿಗೋ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಈ ಸಮಸ್ಯೆಗಳಂತಕ್ಕಂಥದ್ದು, ಈ ತೊಂದರೆ ತಾಪತ್ರೆಗಳು ಬೇಗ ದೂರ ಆಗುತ್ತೆ. ಜೊತೆಗೆ ಸಾಧ್ಯವಾದರೆ 9 ಜನ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರು ಆದಷ್ಟು ಬೇಗ ಈ ಸಮಸ್ಯೆಗಳು ದಾಟಿಕೊಂಡು ನೀವು ನೆಮ್ಮದಿ ಕಾಣ್ಬೋದು. ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾದ್ದಲ್ಲ, ಹಾಗಾಗಿ ಈ ಸಮಸ್ಯೆ ಕಾಣ್ತಾ ಇದ್ದೀರಿ. ಗುರುಜಿ, ಅದು ನಿಮ್ದು ಇದನ್ನ ಮಾಡಿದೆ, ಭೂವರದ್ದು ಇದನ್ನ ಮಾಡಿದೆ ಗುರುಜಿ. ವರಹಾದೇವರ ದರ್ಶನಕ್ಕೆ ಬಂದಿದ್ರಾ? ಬಂದಿಲ್ಲ ಗುರುಜಿ, ಈಗ 48 ದಿನ ಆಗಿದೆ. ಬಂದಿದ್ರಾ ಅಥವಾ ನೀವು ಪೋಸ್ಟಲ್ ತರಿಸ್ಕೊಂಡಿದ್ರಾ? ಪೋಸ್ಟಲ್ ತರಿಸಿದ್ರಿ, ತುಂಬ ಸಂತೋಷ. ಈಗ 48 ದಿವಸ ಕಂಪ್ಲೀಟ್ ಆಯ್ತಾ? ಆಗಿದೆ. ಒಳ್ಳೆಯದಾಗಲಿ. ಸಾಮಾನ್ಯಕ್ಕೆ ಮೃತ್ತಿಗೆಯನ್ನು ತರಿಸ್ಕೊಂಡು ಅನುಷ್ಠಾನ ಮಾಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಮೃತ್ತಿಗೆ ಬಂದ ಮೇಲೆ ಆಗುವಂಥ ಬದಲಾವಣೆಗಳು ಸಾಕಷ್ಟು ಕಾಣ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲೂ ಇನ್ನೂ ಹೆಚ್ಚು ಬದಲಾವಣೆ ಕಂಡು ಭಗವಂತನ ಅನುಗ್ರಹ ಆಗಲಿ. ಹಾಗೆ ಸಾಲಿಗ್ರಾಮವನ್ನು ಆದಷ್ಟು ಪುನಃ ಪೋಸ್ಟಲ್ ಆದರೂ ನೀವೇ ಸಾಧ್ಯವಾದರೆ ಒಂದು ಸತಿ ಬಂದು ದರ್ಶನ ಮಾಡಿಕೊಂಡು ಸಾಲಿಗ್ರಾಮವನ್ನು ಹುಂಡಿಗೆ ಹಾಕ್ಬಿಟ್ಟು ಹೋಗಿ. ಈಗ ಬರ್ಬೋದಾ ಗುರುಜಿ? ಹಲೋ. ಹಲೋ ಗುರುಜಿ, ಈಗ ಬರ್ಬೋದಾ? ಬರ್ಬೋದು. ಪ್ರತಿ ದಿವಸ ದೇವಸ್ಥಾನದಲ್ಲಿ ಅಭಿಷೇಕ ಇರುತ್ತೆ, ಪ್ರತಿ ದಿವಸ ಸ್ವಾಮಿ ದರ್ಶನ ನಡೀತಾ ಇರುತ್ತೆ. ಅದರಲ್ಲೂ ಶನಿವಾರ ಭಾನುವಾರ ಅಂತೂ ಮತ್ತಷ್ಟು ವಿಶೇಷವಾದಂಥ ಅನುಷ್ಠಾನ ಇದೆ. ನಿತ್ಯ ಅನ್ನದಾಸೋಹನೂ ಇದೆ. ಬರ್ಬೋದು, ಬಂದು ದೇವರ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳು ಒಂದು ಪರಿಹಾರನೂ ನೋಡ್ಕೊಳ್ಬೋದು. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ, ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಗುರುಜಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ ಗುರುಜಿ. ಬೆಂಗಳೂರಿಂದಾನೆ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಅಂಬಿಕಾ ಅಂತ ಗುರುಜಿ. ಅಂಬಿಕಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮದ್ವೆ ಆಗಿ 5 ವರ್ಷ ಆಯ್ತು, ಇನ್ನೂ ಮಕ್ಕಳಿಲ್ಲ ಗುರುಜಿ.
ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟಾಗಿದೆಯಮ್ಮ? ಮುಂಚೆ ಎಲ್ಲ ಕರೆಕ್ಟ್ ಇರ್ಲಿಲ್ಲ ಗುರುಜಿ, ಇವಾಗೆಲ್ಲ ತೋರಿಸ್ದಾಗೆಲ್ಲ ಕರೆಕ್ಟ್ ಆಗುತ್ತೆ ಗುರುಜಿ. 1 ವರ್ಷ ಕರೆಕ್ಟ್ ಆಗುತ್ತೆ, ಮತ್ತೆ ಒಂದು 4 ದಿನ 5 ದಿನ ಹಿಂಗೆ ಮುಂದಕ್ಕೆ ಹೋಗುತ್ತೆ ಗುರುಜಿ. 4 ದಿವಸ 5 ದಿವಸ ಮುಂದಕ್ಕೆ ಹೋಗೋದು ದೊಡ್ಡ ಸಮಸ್ಯೆ ಅಲ್ಲ. ಅಷ್ಟೇ ಗುರುಜಿ ಹೋಗೋದು. ಮತ್ತೇನು ತಲೆ ಕೆಡಿಸ್ಕೋಬೇಡಿ, ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಯಾವ ಸಮಸ್ಯೆ ಇಲ್ಲ. ನಿಮ್ಮ ಪತಿದೇವರಿದ್ದಾರಾ? ಹೇಳಿ ಗುರುಜಿ. ನಿಮ್ಮ ಯಜಮಾನರಿದ್ದಾರಮ್ಮ? ಇಲ್ಲ ಗುರುಜಿ, ಅವ್ರಿಗೆ ಕೆಲ್ಸಕ್ಕೆ ಹೋಗಿದ್ದಾರೆ. ಕೆಲಸಕ್ಕೆ ಹೋಗಿದ್ದಾರೆ. ಈಗ ಮೆಡಿಕಲಲ್ಲಿ ಯಜಮಾನರಿಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಾ? ಇಲ್ಲ, ಮೆಡಿಕಲ್ ಅವರಲ್ಲೂ ಏನು ತೊಂದರೆ ಇಲ್ಲ ಗುರುಜಿ, ನಮ್ಮಲ್ಲೂ ಇಲ್ಲ. ಇವಾಗ 3 ವರ್ಷದಿಂದ ತೋರಿಸ್ತಾನೆ ಇದೀವಿ. ಇನ್ನು ದೇವ್ರಿಗೆ ಬಿಟ್ಟು ಏನೋ ಆಗ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಗುರುಜಿ. ದೇವ್ರಿಗೂ ಬಿಡೋದು ಬೇಡ, ಮನುಷ್ಯರಿಗೂ ಬಿಡೋದು ಬೇಡ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ನಿಮ್ಮ ಪತಿದೇವರದಲ್ಲಿ ಸ್ವಲ್ಪ ಅಕಸ್ಮಾತ್ ಏನಾದ್ರು ಕೌಂಟಿಂಗ್ ಪ್ರಾಬ್ಲಮ್ ಇರ್ಬೋದು. ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧಿ ಉಪಚಾರಗಳು ಬೇಕೇ ಬೇಕಾಗತ್ತೆ. ಎಲ್ಲವೂ ಸರಿ ಇದ್ದು ಆಗ್ತಿಲ್ಲ ಅನ್ನತಕ್ಕಂಥದ್ದು ಅದು ಬೇಡವಾದ ಮಾತಾಗುತ್ತೆ. ಆಗಲೇಬೇಕು. ನಿನಗೆ ನಿನ್ನ ಸ್ವರತರಂಗ ಪ್ರಕಾರ ಭಾಳ ಸ್ಪಷ್ಟವಾಗಿದೆ, ಅನುಕೂಲ ಆಗುತ್ತೆ, ಶೀಘ್ರದಲ್ಲೇ ಸಂತಾನ ಆಗುತ್ತೆ, ಭಯಪಡಬೇಡ. ಮನೆಯವರಿಗೆ ಒಂದು ಸ್ವಲ್ಪ ದಿವಸ ಅಶ್ವಗಂಧ ಚೂರ್ಣ ಆ ಥರ ಏನಾದ್ರು ಕೊಡೋದು ಉತ್ತಮ. ಅಥವಾ ನೀವು ಸಾಧ್ಯವಾದರೆ ನೀವು ಗಂಡ ಹೆಂಡತಿ ಇಬ್ಬರು ಫೋಟೋ ಕಣ್ಣಿನ ರೇಖೆ ಸ್ಪಷ್ಟವಾಗಿರ್ತಕ್ಕಂಥದ್ದನ್ನು ನಮಗೆ ಕಳಿಸ್ಕೊಡಿ. ಅದಕ್ಕೆ ಸೂಕ್ತವಾದಂಥ ಪರಿಹಾರ ನಾನು ತಿಳಿಸ್ಕೊಡ್ತೇನೆ. ಯಾಕೆಂದರೆ ಸಂತಾನ ಆಗಲೇಬೇಕು, ಹಾಗೇ ಆಗುತ್ತೆ. ಆಗಬೇಕಾದ್ರೆ ನಿಮ್ಮ ಗಂಡ ಹೆಂಡತಿರ ಅನ್ಯೋನ್ಯತೆ ಬೇಕು, ನೀವು ಚೆನ್ನಾಗಿರಬೇಕು, ನೀವು ಹ್ಯಾಪಿಯಾಗಿದ್ದು ನಿಮ್ಮ ದಾಂಪತ್ಯದಲ್ಲಿ ನೆಮ್ಮದಿ ಸುಖ ಸಂತೋಷ ಇದ್ದರೆ ಮಾತ್ರ ಸಂತಾನ ಆಗೋದು. ಇದು ಯಂತ್ರ ಚಕ್ರಗಳಿಂದ ಆಗ್ತಕ್ಕಂಥದ್ದಲ್ಲ. ಜೊತೆಗೆ ಯಾವುದೇ ತರಹ ಬೇರೆ ಬೇರೆ ಔಷಧಿಗಳಂತ ಹೋಗಿ ಇನ್ನೇನೋ ಸಮಸ್ಯೆ ಮಾಡ್ಕೊಳ್ದಿರ, ಅಥವಾ ಯಾವುದೂ ಈ ಸಮಸ್ಯೆ ಇಲ್ದಿದ್ರೂ ಒಂದು IVFಗೆ ಅಂತ ಹೋಗ್ದಿರ. ಸ್ವಲ್ಪ ಧೈರ್ಯವಾಗಿ ಹ್ಯಾಪಿಯಾಗಿ ಸಂತೋಷವಾಗಿರಿ. ಸಣ್ಣ ಪುಟ್ಟ ಪರಿಹಾರಗಳಿದ್ದರೆ ಆಗಿಂದಾಗಲೇ ಮಾಡ್ಕೊಂಬಿಡಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಜ್ಞಾನಾರ್ಜನೆಗಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ವಿದ್ಯಾರ್ಥಿಗಳಿಗಾಗಲಿ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಮಹತ್ವವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಮಹರ್ಷಿ ಧರ್ಮಯಾತ್ರೆಯಲ್ಲಿ ಅರಿವಿನ ದರ್ಪಣ ಮಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಅಂತಹ ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ಗುರೂಜಿ ಅವರು ಮತ್ತೊಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ಬರ್ತಕ್ಕಂಥ 3ನೇ ತಾರೀಕು 3/2/2024 ಶನಿವಾರ ಸಂಜೆ 6 ಗಂಟೆಗೆ ಗುರೂಜಿಯವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಪ್ಪ, ಸಮಾಜ ಸೇವಾ ಟ್ರಸ್ಟ್ ಚಿಕ್ಕಬಳ್ಳಾಪುರ, ಸಮಾಜ ಸೇವಾ ಟ್ರಸ್ಟ್ನ ವತಿಯಲ್ಲಿ ನೆರವೇರ್ತಾ ಇರತಕ್ಕಂಥ ಭಾರತೀ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ ಭಾರತೀ ವಿದ್ಯಾಸಂಸ್ಥೆ ಎಂಬತಕ್ಕಂಥ ಒಂದು ಶಾಲೆ ಇದೆ. ಈ ಒಂದು ಶಾಲೆಗೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಭಾರತೀ ನಗರ ಚಿಕ್ಕಬಳ್ಳಾಪುರದಲ್ಲಿರತಕ್ಕಂಥದ್ದು. ಇಲ್ಲಿ ಬಹಳ ವಿಶೇಷವಾಗಿ 45ನೇ ವರ್ಷದ ಭಾರತೀಯ ಸಾಂಸ್ಕೃತಿಕ ಸಂಗಮ, ಅಂದರೆ ಆ ಒಂದು ಶಾಲೆಯ ಆನ್ಯುವಲ್ ಡೇ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಿ ಅಲ್ಲಿನ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಶಿಕ್ಷಕರು ಬಂದು ಎಲ್ ಏಕಾಂಬರ್ರವರು ಮತ್ತು ವಿ ಜಗನ್ನಾಥ್ರವರು, KG ಪ್ರಸಾದ್ರವರು ಮತ್ತು KN ರಮೇಶ್ ಬಾಬುರವರು ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸಲಿಕ್ಕಾಗಿ ಮೊದಲನೇದಾಗಿ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಮಸ್ತೆ. ಇದು ಭಾಳ ಸಂತೋಷ ಪಡ್ತಕ್ಕಂಥ ದಿನ ಆಗುತ್ತೆ. ಯಾಕೆಂದರೆ ಯಾರಿಗೆ ಹೇಗೆ ಸಂತೋಷ ಇದೆಯೋ ಆನಂದ್ ಗುರುಜಿಯವರಿಗೆ ಸಂತೋಷ ಇದೆ. ಕೊಡಿ. ನನ್ನ ಹುಟ್ಟು, ನಾನು ಹುಟ್ಟಿ ಬೆಳೆದಂಥ ಆಟ ಆಡಿದಂಥ ಸ್ಥಳ, ನಾನು ಓದಿರ್ತಕ್ಕಂಥ ಶಾಲೆ ಮತ್ತು ಅದರಲ್ಲಿ ಒಂದು ಭಾಗವಾಗಿ ಸಂಸ್ಕೃತ ಅಭ್ಯಾಸವನ್ನು ಮಾಡಬೇಕಾದ್ರೆ ಸಂಸ್ಕೃತದ ವಿದ್ಯೆ ಜ್ಞಾನವನ್ನು ಉಣಬಡಿಸಿದಂತಹ ದೇಗುಲಕ್ಕೆ ಇವತ್ತಿನ ದಿವಸ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡೋಕ್ಕೆ ಬಂದಿರತಕ್ಕಂಥ ಇಲ್ಲಿನ ಗುರುಗಳಿಗೂ ಅಲ್ಲಿನ ಸಿಬ್ಬಂದಿಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೇನೆ. ಯಾಕೆಂದರೆ ನನ್ನೂರಿನಲ್ಲಿ, ನನ್ನ ಹುಟ್ಟೂರಿನಲ್ಲಿ ನಾನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಬಂದಿರತಕ್ಕಂಥ ನಿಮ್ಮನ್ನು ನಾನು ಆಹ್ವಾನ ಅಂದ್ಕೊಳ್ಳೋದಿಲ್ಲ, ಇದು ನನ್ನ ಭಾಗ್ಯ ಅಂದ್ಕೊಳ್ತೇನೆ. ತುಂಬ ಸಂತೋಷ. ಒಳ್ಳೆಯದಾಗಲಿ. ಮಾತಾಡಿ. ನಮಸ್ಕಾರ ಸ್ವಾಮೀಜಿ ಅವರೇ. ನಮಸ್ತೆಪ್ಪ. ಭಾರತೀಯ ವಿದ್ಯಾಸಂಸ್ಥೆ ಚಿಕ್ಕಬಳ್ಳಾಪುರದಲ್ಲಿ 45ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 600 ಜನ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಾಯಿದ್ದಾರೆ. ಯಾವುದೇ ರೀತಿಯಂಥ ಪಕ್ಕ RSS ಕಡೆಯಿಂದ
ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಬರಬೇಕು, ಅವರ ಒಂದು ಆಶೀರ್ವಾದ ಮಕ್ಕಳು ಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲ ಶಿಕ್ಷಕರು, ಆಡಳಿತ ಮಂಡಳಿ, ಮಕ್ಕಳ ಪರವಾಗಿ ಇವತ್ತು ನಾವು ಈ ಒಂದು ವೇದಿಕೆಗೆ ಆಗಮಿಸಿ ಸ್ವಾಮೀಜಿಯವರನ್ನು ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಬರಬೇಕು. ಅವರು ಚಿಕ್ಕಬಳ್ಳಾಪುರ ಸ್ವಂತ ಓದಿದ್ದರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಿಜವಾಗ್ಲೂ ಅವರು ನಮಗೆ ಸಂತೋಷ ಆಗ್ತಾಯಿದೆ. ಇಂಥ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು. ಅಂಥ ಮಕ್ಕಳಿಗೆ ಒಳ್ಳೆಯ ಆಶೀರ್ವಾದ ಸಿಗಲಿ. ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಅವರ ಒಂದು ಅಭಿಪ್ರಾಯ ಎಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅಂಥ ಒಂದು ಮಾರ್ಗದರ್ಶನ ಮಕ್ಕಳಿಗೂ ಸಿಗಲಿ, ಅವರ ಸಮಸ್ಯೆಗಳು ಪರಿಹಾರ ಆಗಲಿ, ಅವರಿಗೆ ಒಳ್ಳೆಯ ಚೆನ್ನಾಗಿರುವಂಥ ಪಾಠವನ್ನು ಮಾಡೋದಕ್ಕೆ ಅವ್ರು ನಮಗೆಲ್ಲ ಉತ್ತೇಜನ ಕೊಡಲಿ. ಆ ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅವ್ರು ಆಗಮಿಸಬೇಕಾಗಿ ನಾವು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀವಿ.